ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ಇವತ್ತೆಲ್ಲ ಎಕ್ಸಾಮ್ ಮುಗಿಸ್ಕೊಂಡಿದ್ದೀರಾ. ಫೈನಲ್ ಬಯಾಲಜಿ ಎಕ್ಸಾಮ್ ಆಗಿದೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪೇಪರು ಈಸಿನೇ ಇತ್ತು. ಕೆಲವೊಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದರು. ಬುದ್ಧಿವಂತರಿಗೆ ಮಾತ್ರ ಅನ್ನೋ ಥರ ಇತ್ತು ಕೆಲವೊಂದು ಕ್ವಶನ್ನು. ಅದನ್ನು ಸ್ವಲ್ಪ ಯೋಚನೆ ಮಾಡಿದ್ರೆ ಈಸಿನೇ ಇತ್ತು, ಆನ್ಸರ್ ಮಾಡ್ಬೋದಾಗಿತ್ತು. ಸೊ ನಾನು ಈ ಪೇಪರ್ ಅನಾಲಿಸಿಸ್ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ಇವತ್ತಿನ ಕ್ವಶನ್ ಪೇಪರು. ಸೊ ಲೆಟ್ ಅಸ್ ಗೋ ವಿತ್ ದಟ್. ಸೊ ಇಲ್ಲಿ MCQs ತೀರಾ ಅಂತ ಟಫ್ ಏನಿರಲಿಲ್ಲ. ಸೊ ನೋಡೋಣ ಬನ್ನಿ ಹೇಗಿದೆ ಅಂತ. ಸೊ ಇದರಲ್ಲಿ ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ, ದ ಪೋಲನ್ ಗ್ರೈನ್ಸ್ ಆರ್ ವೆಲ್ ಪ್ರಿಸರ್ವ್ಡ್ ಆ್ಯಸ್ ಅ ಫಾಸಿಲ್ಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಸ್ಪೋರೋಪಾಲಿನಿನ್ ಆ್ಯಸ್. ಅಂದರೆ ಇಲ್ಲಿ ನಿಮ್ಮ ಟೈಮ್ ಕನ್ಸ್ಯೂಮ್ ಮಾಡೋದಕ್ಕೆ ಈ ಥರ ಸ್ಟೇಟ್ಮೆಂಟ್ಸ್ ಟೈಪ್ ಆಫ್ ಕ್ವಶನ್ಸ್ನ ಹಾಕಿದ್ದಾರೆ. ಸೊ ಸ್ಟೇಟ್ಮೆಂಟ್ 1 ಬಂದುಬಿಟ್ಟು ಸ್ಪೋರೋಪಾಲಿನಿನ್ ಇಸ್ ದ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮೆಟೀರಿಯಲ್ ನೋನ್. ಇದು ನಮ್ಗೆ ಗೊತ್ತಿರೋದೆ. ಸ್ಪೋರೋಪಾಲಿನಿನ್ ಇಟ್ ಈಸ್ ಅ ಮೋಸ್ಟ್ ರೆಸಿಸ್ಟೆಂಟ್ ವಿಚ್ ಈಸ್ ಈವನ್ ರೆಸಿಸ್ಟೆಂಟ್ ಫಾರ್ ದ alkali base and even for the enzymatic action also. That's why the pollen grains can be preserved ಅಂತ ಓದಿರ್ತೀರ. NCERT-ನಲ್ಲಿ ಕೂಡ ಕೊಟ್ಟಿದ್ದಾರೆ ಸೇಮ್ ಲೈನು. So this statement is correct. The statement 2, no enzyme that degrades sporopollenin is so far known. So ಈಗಷ್ಟೇ ಹೇಳಿದೆ, it is even resistant for the enzymatic action also. That's why it can be preserved as a fossils. So ಹಾಗಾಗಿ statement 1 ಮತ್ತು statement 2 ಎರಡೂ ಕರೆಕ್ಟ್ ಇರೋದ್ರಿಂದ you have to choose the statement 1 ಆ್ಯಂಡ್ 2 ಆರ್ ಕರೆಕ್ಟ್. ಅಂದರೆ ಆಪ್ಷನ್ ಎನ ನೀವಿಲ್ಲಿ ಚೂಸ್ ಮಾಡಬೇಕಾಗತ್ತೆ. ಸೊ ಆಪ್ಷನ್ ಎನ ನೀವಿಲ್ಲಿ ಚೂಸ್ ಮಾಡಬೇಕಾಗತ್ತೆ. ಸೊ ದ್ಯಾಟ್ ಈಸ್ ದ ರೈಟ್ ಆನ್ಸರ್ ಫಾರ್ ದ ಫಸ್ಟ್ ಕ್ವಶನ್. ಆಪ್ಷನ್ ಎ ಈಸ್ ದ ಆನ್ಸರ್. ಬೋತ್ ದ ಸ್ಟೇಟ್ಮೆಂಟ್ 1 ಆ್ಯಂಡ್ 2 ಆರ್ ಕರೆಕ್ಟ್. ಓಕೆ, ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಸ್ಪರ್ಮ್ಯಾಟಿಡ್ಸ್ ಇಂಟು ಸ್ಪರ್ಮ್ಸ್. ಅಂದರೆ ಇಲ್ಲಿ ಸ್ಪರ್ಮ್ಯಾಟಿಡ್ ಆಗಿರೋದು ಸ್ಪರ್ಮ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ. ಆ ಪ್ರೋಸೆಸ್ಸನ್ನು ನಾವೇನಂತ ಕರಿತೀವಿ? ಸೊ ಇದನ್ನು ನೀವು ಓದಿರ್ತೀರ, ಸೆಕೆಂಡ್ ಚಾಪ್ಟರ್ನಲ್ಲಿ ಇದೆ. ಸೊ ಇಟ್ ಇಸ್ ಕಾಲ್ಡ್ ಆಸ್ ಸ್ಪರ್ಮಿಯೋಜೆನೆಸಿಸ್. ಅದನ್ನು ನಾವು ಸ್ಪರ್ಮಿಯೋಜೆನೆಸಿಸ್ ಅಂತ ಹೇಳ್ತೀವಿ. ಇಲ್ಲಿ ಸ್ಪರ್ಮ್ಯಾಟೋಜೆನೆಸಿಸ್ ಮೀನ್ಸ್ ದ ಪ್ರಾಸೆಸ್ ಆಫ್ ಫಾರ್ಮೇಷನ್ ಆಫ್ ಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್ ಅಂತ ಹೇಳ್ಬೋದು. ಸ್ಪರ್ಮಿಯೇಷನ್ ಮೀನ್ಸ್ ದ ರಿಲೀಸ್ ಆಫ್ ಸ್ಪರ್ಮ್ ಫ್ರಮ್ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಅಂತ ಹೇಳ್ತೀವಿ. ಸೊ ಸ್ಪರ್ಮಿಯೋಜೆನೆಸಿಸ್ ಮೀನ್ಸ್ ಕನ್ವರ್ಷನ್ ಅಂತ, ಟ್ರಾನ್ಸ್ಫಾರ್ಮೇಷನ್ ಆಫ್ ಸ್ಪರ್ಮ್ಯಾಟಿಡ್ಸ್ ಇಂಟು ಸ್ಪರ್ಮ್. ಸೊ ಆನ್ಸರ್ ಇಸ್ ಬಿ ಫಾರ್ ದ ಸೆಕೆಂಡ್ ಕ್ವಶನ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ಥರ್ಡ್ ಕ್ವಶನ್. Which one among the following is essential for the maintenance of endometrium and for the implantation of fertilized ovum? ಸೊ ಇಲ್ಲಿ ಎಂಡೋಮೆಟ್ರಿಯಮ್ನ ಮೇಂಟೈನ್ ಮಾಡಬೇಕು. ಇಟ್ ಹ್ಯಾಸ್ ಟು ಮೇಂಟೈನ್ ದ ಥಿಕ್ನೆಸ್ ಆಫ್ ದ ಎಂಡೋಮೆಟ್ರಿಯಮ್ ಸೊ ದಟ್ ಇಂಪ್ಲಾಂಟೇಷನ್ ವಿಲ್ ಬಿ ಪ್ರಾಪರ್. ಸೊ ಯಾವ ಹಾರ್ಮೋನು ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಇಟ್ ಈಸ್ ದ ಪ್ರೊಜೆಸ್ಟಿರೋನ್. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪ್ರೆಗ್ನೆನ್ಸಿ ಹಾರ್ಮೋನ್, ರೈಟ್? ಸೊ ದ ಪ್ರೊಜೆಸ್ಟಿರೋನ್ ಈಸ್ ನೀಡೆಡ್ ಫಾರ್ ದಿಸ್ ಮೇಂಟೆನೆನ್ಸ್ ಆಫ್ ಎಂಡೋಮೆಟ್ರಿಯಮ್ as well as for the implantation of fertilized ovum. Next question ಬಂದ್ಬಿಟ್ಟು select the one among the given that is a probable reason for ಎಕ್ಸ್ಪ್ಲೋಸಿವ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಇನ್ ಇಂಡಿಯಾ. ಅಂದರೆ ಯಾವುದರಿಂದ, ಯಾವ ರೀಸನಿಂದ ಎಕ್ಸ್ಪ್ಲೋಸಿವ್ ಆಗಿ ಅಂದರೆ ತುಂಬ ಡ್ರಾಸ್ಟಿಕ್ ಆಗಿ, ತುಂಬ ವೇಗವಾಗಿ ಪಾಪ್ಯುಲೇಷನ್ ರೇಟು ಹೆಚ್ಚಾಗ್ತಾ ಇದೆ ಅಂತ ಕ್ವಶನ್, ಎಕ್ಸ್ಪ್ಲೋಸಿವ್ ಅಂತ ಹೇಳಿದ್ರೆ. ಸೊ ಇದಕ್ಕೆ ಆಪ್ಷನ್ಸ್ ಬಂದು ರ್ಯಾಪಿಡ್ ಇನ್ಕ್ರೀಸ್ ಆಫ್ MMR, ಮೋರ್ಟಾಲಿಟಿ ರೇಟ್ ಅಂತ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ನಾಟ್ ದ ಆನ್ಸರ್. ಸೊ ಮೋರ್ಟಾಲಿಟಿ ರೇಟ್ ಜಾಸ್ತಿ ಆದರೆ ಅಲ್ಲಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗೋದಿಲ್ಲ, ಪಾಪ್ಯುಲೇಷನ್ ರೇಟು ಕಡಿಮೆ ಆಗುತ್ತೆ ಅಲ್ವಾ? ಸೊ ಜನಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಮಾರ್ಟಾಲಿಟಿಯಿಂದ. ಸೊ ಇದು ಅಷ್ಟೇ, ರ್ಯಾಪಿಡ್ ಇನ್ಕ್ರೀಸ್ ಇನ್ IMR ಅಂತ ಹೇಳಿದ್ದಾರೆ. ಸೊ ಇದು ಕೂಡ ಕರೆಕ್ಟಾದ ಆನ್ಸರ್ ಅಲ್ಲ. ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಪೀಪಲ್ ಇನ್ ರಿಪ್ರೊಡ್ಯೂಸಿಬಲ್ ಏಜ್. ಸಪೋಸ್ ಇಫ್ ದ ಪೀಪಲ್ ವಿಚ್ ಆರ್ ಇನ್ ದ reproductive age are more in number, that is going to increase the rate of reproduction and the number of progenies will be increased and that is going to increase the population growth. ಅಂದರೆ ಪಾಪ್ಯುಲೇಷನ್ ಗ್ರೋತ್ ಅಂದರೆ ಜನಸಂಖ್ಯೆ ಜಾಸ್ತಿ ಆಗೋದು, ರಿಪ್ರೊಡಕ್ಟಿವ್ ಏಜ್ ಜಾಸ್ತಿ ಇದ್ದರೆ, ರಿಪ್ರೊಡಕ್ಟಿವ್ ಏಜಲ್ಲಿ ಇರೋವಂಥ ಪೀಪಲ್ ಜಾಸ್ತಿ ಇದ್ದರೆ ಮಾತ್ರ ಅಲ್ಲಿ ಎಕ್ಸ್ಪ್ಲೋಷನ್ ಆಫ್ ಪಾಪ್ಯುಲೇಷನ್ ವಿಲ್ ಹ್ಯಾಪನ್. ಓಕೆ, ಸೊ ಹಾಗಾಗಿ ಆಪ್ಷನ್ 3 ಈಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ನೋಡಿ ಏನು ಕೊಟ್ಟಿದ್ದಾರೆ, ರ್ಯಾಪಿಡ್ ಇನ್ಕ್ರೀಸ್ ಇನ್ ದ ಡೆತ್ ರೇಟ್ ಅಂತ ಕೊಟ್ಟಿದ್ದಾರೆ. ಸೊ ಒನ್ ಆರ್ ದ ಅದರ್ ವೇ, ಡೆತ್ ರೇಟ್, ಮೋರ್ಟಾಲಿಟಿ ರೇಟ್ ಎಲ್ಲನೂ ಒಂದೇ ಆಗುತ್ತೆ. ಹಾಗಾಗಿ ಡಿ ಆಪ್ಷನ್ ಅಲ್ಲ, ಇದಕ್ಕೆ ಸರಿಯಾದ ಆನ್ಸರು ಸಿ.
ಓಕೆ. ಸೊ ಫಿಫ್ತ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅ ಕಾಂಟ್ರಸೆಪ್ಟಿವ್ ಮೆಥಡ್ ದಟ್ ಇನ್ವಾಲ್ವ್ಸ್ ನೋ ಮೆಡಿಸಿನ್ ಆರ್ ಡಿವೈಸ್. ಅಂದರೆ ಯಾವುದೇ ಒಂದು ಕೆಮಿಕಲ್ ಮೆಥಡಲ್ಲಿ ಫಾಲೋ ಮಾಡ್ತಾ ಇಲ್ಲ, ಹಾಗೆ ಯಾವುದೇ ಒಂದು ಇಂಟ್ರಾಯೂಟರೈನ್ ಡಿವೈಸ್ನ ಕೂಡ ನಾವಲ್ಲಿ ಯೂಸ್ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ಒನ್ ಆಫ್ ದ ಕಾಂಟ್ರಸೆಪ್ಟಿವ್ ಮೆಥಡ್. ಸೊ ಕಾಂಡಮ್ ಆ್ಯಂಡ್ ಸರ್ವೈಕಲ್ ಕ್ಯಾಪ್ಸ್ ಆರ್ devices, intrauterine devices and this cervical caps intrauterine device. So condom also, it's one of the device, contraceptive device. Seheli, it is one of the chemical method, however, but coitus interruptus, it is it is a method where we are going to follow to to avoid unwanted fertilization. Okay, so that is answer. So option D is the answer for the fifth question. ಸೊ ನಿಮಗೆ ಡೌಟ್ ಆಗ್ತಿರ್ಬೋದು ಕಾಯ್ಟಸ್ ಇಂಟರಪ್ಟಸ್ ಅಂದರೆ ಏನು ಅಂತ. ಒಂದ್ಸಲ NCERT ಓದಿ. ಇಟ್ಸ್ ನಥಿಂಗ್ ಬಟ್ ಬಿಫೋರ್ ದ ಎಜೆಕ್ಷನ್ ಆಫ್ ಸೆಮೆನ್, the removal of the external genitalis out of it. Okay, so that avoids the ejection into the vagina. Okay, so that is the answer. Next question, which one among the following ART, assisted reproductive technology, can be used to rectify if the infertility is due to low sperm count? So actually ಇಲ್ಲಿ ಬಂದ್ಬಿಟ್ಟು ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಇಂಟ್ರಾಯೂಟ್ರೈನ್ ಟ್ರಾನ್ಸ್ಫರ್ ಅಂತ ಇದೆ, ಇಂಟ್ರಾಯೂಟ್ರೈನ್ ಇಂಜೆಕ್ಷನ್ ಅಂತ ಇದೆ. ಸೊ ಆ್ಯಕ್ಚುಲಿ ದೀಸ್ ಟು ಆರ್ ನಾಟ್ ಆನ್ಸರ್. ಎ ಮತ್ತು ಸಿ ಬರೋದಿಲ್ಲ ಅಲ್ಲಿ. GIFT ಆ್ಯಂಡ್ ZIFT is not coming there, but here you can choose IUI, intrauterine insemination ಅಂತ ಹೇಳ್ತೀವಿ. ಸೊ ಡೈರೆಕ್ಟಾಗಿ ಸೆಮನ್ನ ಯೂಟ್ರಸ್ಗೆ ಇನ್ಸರ್ಟ್ ಅಥವಾ ಇಂಜೆಕ್ಟ್ ಮಾಡೋದನ್ನು ನಾವು IUI ಅಂತ ಹೇಳ್ತೀವಿ. ಸೊ ದ್ಯಾಟ್ ಈಸ್ ದ ಆನ್ಸರ್. ಆಪ್ಷನ್ ಡಿ ಈಸ್ ದ ಆನ್ಸರ್ ಫಾರ್ ದಿಸ್. Next question, which one among the given is a symbol used in human pedigree analysis for the consanguineous mating? Consanguineous mating ಅಂತ ಹೇಳಿದ್ರೆ ಮ್ಯಾರೇಜ್ ಇನ್ ರಿಲೇಷನ್ ಅಂತ ಹೇಳ್ಬಿಟ್ಟು, ಮೀಟಿಂಗ್ ಆರ್ ಮ್ಯಾರೇಜ್ ಇನ್ ದ ರಿಲೇಟಿವ್ಸ್ ವಿತ್ ನೋನ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದು ಡಬಲ್ ಲೈನಲ್ಲಿ ಇಂಡಿಕೇಟ್ ಮಾಡ್ತಾರೆ. ಸೊ NCERTನಲ್ಲಿ ನೀವು ನೋಡ್ಬೋದು ಇದನ್ನು ಪೆಡಿಗ್ರಿ ಅನಾಲಿಸಿಸ್ ಅಂತ ಹೇಳ್ಬಿಟ್ಟು, ಪೆಡಿಗ್ರಿ ಚಾರ್ಟ್ ಅಂತ ಹೇಳ್ಬಿಟ್ಟು ಒಂದು ಇದೆ ಪಾರ್ಟು. ಸೊ ಅದರಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಆಪ್ಷನ್ ಬಿ ಈಸ್ ದ ಆನ್ಸರ್. ಸೊ ಡಬಲ್ ಲೈನಿಂದ ಅದನ್ನು ಇಂಡಿಕೇಟ್ ಮಾಡ್ತೀವಿ. ಕಾನ್ಸಗ್ಯಸ್ ಮ್ಯಾರೇಜ್ ಅಂತ ಹೇಳ್ತೀವಿ, ಕಾನ್ಸಗ್ಯಸ್ ಮೀಟಿಂಗ್ ಅಂತ ಹೇಳಿದ್ರೆ ರಿಲೇಟಿವ್ಸಲ್ಲೇ ಮ್ಯಾರೇಜ್ ಆಗಿರೋದು ಅಥವಾ ಮೀಟಿಂಗ್ ಅಂತ. So next question, which one among these represent the flow of genetic information? So flow of genetic information ಅಂದರೆ ನಮಗೆ ಗೊತ್ತಾಯಿದೆ, ಇಟ್ಸ್ ನಥಿಂಗ್ ಬಟ್ ದ ಸೆಂಟ್ರಲ್ ಡಾಗ್ಮಾ ಆಫ್ ಇನ್ಫಾರ್ಮೇಷನ್. ಓಕೆನಾ. ಸೊ ಅದು ಯಾವಾಗಲೂ DNA ಇಂದ mRNA ಆಗುತ್ತೆ, mRNA ಇಂದ ಪ್ರೋಟೀನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಸೆಂಟ್ರಲ್ ಡಾಗ್ಮಾ ಆಫ್ ಮಾಲಿಕ್ಯುಲರ್ ಇನ್ಹೆರಿಟೆನ್ಸಲ್ಲಿ ಓದಿದ್ದೀರಾ ನೀವು. ಸೊ ದಟ್ ಈಸ್ ಆನ್ಸರ್. ಆಪ್ಷನ್ ಸಿ ಈಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 9 ಇದೆ ನೋಡಿ. ಇಫ್ ದ ಚೇಂಜ್ ಇನ್ ಜೀನ್ ಫ್ರೀಕ್ವೆನ್ಸಿ ಅಕರ್ಸ್ ಬೈ ಚಾನ್ಸ್, change in gene frequency by chance, it's nothing but by chance ಅಂತ ಬಂದ ತಕ್ಷಣ ನೀವಲ್ಲಿ ಚೂಸ್ ಮಾಡಬೇಕಾಗಿರೋದು genetic drift. It's not a gene flow. Gene flow ಅಂದರೆ it's a regular flow of gene from ancestors or from the next generation ಅಂತ ಹೇಳ್ಬೋದು. Genetic recombination ಬರೋದಿಲ್ಲ. It's commonly happening, genetic recombination, and mutation is also not that. By chance ಅಂತ ಬಂದಾಗ you have to choose the genetic drift. Next question is, which is the test that can be suggested among the given for the patient with the symptoms? ಇಲ್ಲಿ ನೋಡಿ ಆ ಡಿಸೀಸ್ದು ಸಿಂಪ್ಟಮ್ಸ್ ಕೊಟ್ಟಿದ್ದಾರೆ, ಅಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ದಿಸ್ ಇಸ್ ದ ಡಿಸೀಸ್, ಇದು ಡಿಸೀಸ್ ಅಂತ ಹೇಳ್ಬಿಟ್ಟು ಸಿಂಪ್ಟಮ್ಸ್ನ ನೋಡಿಕೊಂಡು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಸಸ್ಟೈನ್ಡ್ ಹೈ ಫೀವರ್ ಅಂತ ಕೊಟ್ಟಿದ್ದಾರೆ, ಹಾಗೆ ವೀಕ್ನೆಸ್ ಅಂತ ಕೊಟ್ಟಿದ್ದಾರೆ, ಸ್ಟೊಮಕ್ ಪೇಯ್ನ್ ಇರುತ್ತೆ, ಕಾನ್ಸ್ಟಿಪೇಷನ್ ಇರುತ್ತೆ, ಹೆಡೇಕ್ ಇರುತ್ತೆ, ಲಾಸ್ ಆಫ್ ಅಪಟೈಟ್ ಅಂತದೆ. ಸೊ ಇದೆಲ್ಲನೂ ನಾವು ಮಾಡೋದು ಯಾವುದಕ್ಕೋಸ್ಕರ, ಯಾವ ಇದಕ್ಕೆ ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ದ
ಟೈಫಾಯ್ಡ್. ಸೊ ಇದನ್ನು ನೀವು ಟೈಫಾಯ್ಡ್ ಅಂತ ಹೇಳ್ಕೊಬೋದು. ಸಸ್ಟೈನ್ಡ್ ಹೈ ಫೀವರ್, ತುಂಬ ಹೈ ಫೀವರ್ ಇರುತ್ತೆ, ವೀಕ್ನೆಸ್, ಸುಸ್ತಿರುತ್ತೆ, ಸ್ಟಮಕ್ ಪೇನ್ ಇರುತ್ತೆ, ಕಾನ್ಸ್ಟಿಪೇಷನ್ ಇರುತ್ತೆ, ಹೆಡೇಕ್ ಇರುತ್ತೆ, ಹಸುವಾಗೋದಿಲ್ಲ. ಸೊ ಇದೆಲ್ಲನೂ ಕೂಡ ಸಿಮ್ಟಮ್ಸು ಟೈಫಾಯ್ಡ್ದಾಗಿರುತ್ತೆ. ಸೊ ಟೈಫಾಯ್ಡ್ಗೆ ಮಾರ್ಕರ್ ಟೆಸ್ಟ್ ಅಂತಲೂ ಹೇಳ್ಬೋದು, ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಹೇಳ್ಬೋದು, ದಟ್ ಈಸ್ ವೈಡಲ್ ಟೆಸ್ಟ್. ಸೊ ಆಪ್ಷನ್ ಎ ಈಸ್ ದ ಆನ್ಸರ್. ಸೊ ಇಟ್ಸ್ ನಾಟ್ ಅ CT ಸ್ಕ್ಯಾನ್, or it is not ELISA, it is not MRI also. It is the option A, Widal test. So which among the following is an enzyme modified by genetic engineering and used as a clot buster? ಸೊ ಇದಂತೂ ಸುಮಾರು ಕಡೆ ಕೇಳಿದ್ರು, ಓದಿದ್ದೀರಾ ಕೂಡ, ತುಂಬ ಮಾಡೆಲ್ ಕ್ವಶನ್ ಪೇಪರಲ್ಲೂ ಕೂಡ ಇದ್ರ ಬಗ್ಗೆ ಕ್ವಶನ್ಸ್ ಇತ್ತು. ಸೊ ಇಟ್ಸ್ ನಥಿಂಗ್ ಬಟ್ ದ ಸ್ಟೆಪ್ಟೋಕೈನೇಸ್. ಸೊ ಸ್ಟೆಪ್ಟೋಕೈನೇಸ್ನ ನಾವು ಕ್ಲಾಟ್ ಬಸ್ಟರ್ಸ್ ಅಂತ ಹೇಳ್ತೀವಿ, ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಬರ್ಸ್ಟ್ ಔಟ್ ದ ಕ್ಲಾಟ್ಸ್ ವಿಚ್ ಆರ್ ದೇರ್ ಇನ್ ದ ಬ್ಲಡ್ ವೆಸಲ್ಸಲ್ಲಿ ಕ್ಲಾಟ್ಸ್ ಏನಾದರೂ ಆಗಿದರೆ ಅದನ್ನು ಬರ್ಸ್ಟ್ ಔಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಎಸ್ಪೆಷಲಿ ಇಟ್ ಈಸ್ ಗೋಯಿಂಗ್ ಟು ಪ್ರಿವೆಂಟ್ ದ ಅಥೆರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ. ಸೊ ವಿ ಕ್ಯಾನ್ ಚೂಸ್ ದ ಆಪ್ಷನ್ ಡಿ. ಪೆಕ್ಟಿನೇಸ್ ಮತ್ತು ಲಿಪೇಸಸ್, ಪ್ರೋಟೀಸ್ ಇದೆಲ್ಲ ನಿಮಗೆ ಗೊತ್ತಿರೋ ಅಂಥದ್ದೇ. ಸೊ ದಿಸ್ ಇಸ್ ನಾಟ್ ಯೂಸ್, ಬಟ್ ಸ್ಟ್ರೆಪ್ಟೋಕೈನೇಸ್ ವುಡ್ ಬಿ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇನ್ ವಿಚ್ ಮೆಥಡ್ ದ ಪ್ಲಾಂಟ್ ಸೆಲ್ಸ್ ಆರ್ bombarded with a high velocity microparticles of gold coated with a DNA? ಸೊ ಇದು ಬಯೋಲಿಸ್ಟಿಕ್ ಮೆಥಡ್ ಅಂತ ಓದಿದ್ವಿ. ಇದು ಎಸ್ಪೆಷಲಿ ಪ್ಲಾಂಟ್ ಸೆಲ್ಸ್ಗೆ ಯೂಸ್ ಮಾಡ್ತೀವಿ. ಯಾಕೆ ಪ್ಲಾಂಟ್ ಸೆಲ್ಸ್ಗೆ ಯೂಸ್ ಮಾಡ್ತೀವಿ ಅಂದರೆ, ಪ್ಲಾಂಟ್ ಸೆಲ್ ವಿಲ್ ಬಿ ವಿತ್ ದ ಒನ್ ಮೋರ್ ಬೌಂಡ್ರಿ, ದಟ್ ಇಸ್ ದ ಔಟರ್ ಮೋಸ್ಟ್ ಲೇಯರ್, ಸೆಲ್ ವಾಲ್ ಇರುತ್ತೆ. ಸೊ ಇಲ್ಲಿ ನ್ಯೂಕ್ಲಿಯಸ್ ಕೂಡ ಇರುತ್ತೆ, ಯುಕ್ಯಾರಿಯೋಟಿಕ್ ಸೆಲ್ ಆಗಿರೋದ್ರಿಂದ. ಹಾಗಾಗಿ ಇದು ಹೈ ವೆಲಾಸಿಟಿ ಹೆವಿ ಮೆಟಲ್ಸ್ಗೆ DNA ಕೋಟ್ ಮಾಡಿ ನಾವೇನು ಮಾಡ್ತೀವಿ, ಬಂಬಾರ್ಡ್ ಮಾಡ್ತೀವಿ, ಆಗ ಅದು ರೀಚ್ ಆಗುತ್ತೆ. ಸೊ ದ್ಯಾಟ್ ಪ್ರೋಸೆಸ್, ದ್ಯಾಟ್ ಮೆಥಡ್ ಈಸ್ ಕಾಲ್ಡ್ ಆಸ್ ಬಯೋಲಿಸ್ಟಿಕ್. ಹಾಗೆ ಮೈಕ್ರೋ ಇಂಜೆಕ್ಷನ್ ಮೆಥಡ್ನ ನಾವು ಅನಿಮಲ್ ಸೆಲ್ಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ, ಡಿಸೈರ್ಡ್ ಜೀನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಹಿಟ್ಚಾಕ್ ಮೆಥಡ್ ಇಟ್ಸ್ ಒನ್ ಆಫ್ ದ ಕೆಮಿಕಲ್ ಮೆಥಡ್. Okay, so cloning is just a technique to make more copies, that's all. It's some process of making copies, that's all. Okay, now don't get confused with. So option B is the answer. So next question banbittu, the use of bioresources by multinational companies and other organizations without proper authorization and compensatory payment is called as. So idu nimge gotte ide, idana ನಾವು biopiracy ಅಂತ ಕರಿತೀವಿ. Without paying compensatory payment to the authorized person, illegal usage of the resources is called as biopiracy. ಓಕೆನಾ? ಸೊ ಅದನ್ನು ನಾವು ಬಯೋಪೈರಸಿ ಅಂತ ಹೇಳ್ತೀವಿ. ದ ಡೈರೆಕ್ಟ್ ಕ್ವಶನ್ ಇಟ್ ಇಸ್. ಓಕೆ, ಸೊ ಬಯೋಫೋರ್ಟಿಫಿಕೇಷನ್ ಬಗ್ಗೆ ಓದಿದ್ದೀರಾ, ಇನ್ಕ್ರೀಸಿಂಗ್ ನ್ಯೂಟ್ರಿಟಿವ್ ವ್ಯಾಲ್ಯೂ ಇನ್ ದ ಫುಡ್, ಅದನ್ನು ಓದಿದ್ದೀರಾ. ಹಾಗೆ ಬಯೋ ಪ್ರೋಸೆಸಿಂಗ್ ಅಂತಿದೆ, ಬೈ ಯೂಸಿಂಗ್ ಮೈಕ್ರೋ ಆರ್ಗನಿಸಮ್ಸ್ ವಿ ಆರ್ ಗೋಯಿಂಗ್ ಟು ಪ್ರಾಸೆಸ್ ದ್ಯಾಟ್, ಮೇ ಬಿ ಪ್ಯೂರಿಫಿಕೇಷನ್ ಆರ್ ಎಕ್ಸ್ಟ್ರಾಕ್ಷನ್, ಸಮಥಿಂಗ್ ಲೈಕ್ ದ್ಯಾಟ್. ಸೊ ಇದೆಲ್ಲನೂ, ಇದು ಯಾವುದೂ ಆನ್ಸರ್ ಅಲ್ಲ, ಆನ್ಸರ್ ಬಂದುಬಿಟ್ಟು ಬಯೋಪೈರಸಿ. ಸೊ ಇದು ಬಾಸುಮತಿ, ವಿತ್ ರೆಫರೆನ್ಸ್ ಟು ಬಾಸುಮತಿ ರೈಸ್ ಯು ಹ್ಯಾವ್ ಸ್ಟಡಿಡ್ ಇನ್ ಡೀಟೇಲ್, ಹೋಪ್ ಯು ರಿಮೆಂಬರ್. ನೆಕ್ಸ್ಟ್ ಕ್ವಶನ್ ಬಂದು 14th ಕ್ವಶನು. ಇಲ್ಲಿ ಕೇಳಿರೋದು, ಇನ್ ವಿಚ್ ಆಫ್ ದ processes given the humus is degraded by some microbes and release of inorganic nutrients occurs? ಸೊ ಯಾವ ಪ್ರೋಸೆಸ್ಸಿಂದ ಇಲ್ಲಿ ಹ್ಯೂಮಸ್ ಡಿಗ್ರೇಡ್ ಆಗುತ್ತೆ? ಬೈ ಮೈಕ್ರೋಬ್ಸ್ ಆ್ಯಂಡ್ ರಿಲೀಸ್ ಆಫ್ ಇನಾರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ಅಕ್ಕರ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ಸ್ ನಥಿಂಗ್ ಬಟ್ ದ ಸೊ ಇಲ್ಲಿ ಇನಾರ್ಗ್ಯಾನಿಕ್ ಮಿನರಲ್ ರಿಲೀಸ್ ಆಗ್ತಿದೆ ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಇಟ್ಸ್ ನಥಿಂಗ್ ಬಟ್ ದ ಮಿನರಲೈಸೇಷನ್. ಓಕೆ, ಸೊ ಇಟ್ಸ್ ನಥಿಂಗ್ ಬಟ್ ದ ಮಿನರಲೈಸೇಷನ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ವಿಚ್ ಒನ್ ಅಮಾಂಗ್ ದೀಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಎಕ್ಸಿತು ಕನ್ಸರ್ವೇಷನ್? ಇಲ್ಲಿ ಎಕ್ಸಿತು ಕನ್ಸರ್ವೇಷನ್ ಅಂದ ತಕ್ಷಣ ನೀವು ಅರ್ಥ ಮಾಡ್ಕೋಬೇಕು, ಇಟ್ಸ್ ನಥಿಂಗ್ ಬಟ್ ಫ್ರಮ್ ದೇರ್ ನ್ಯಾಚುರಲ್ ಹ್ಯಾಬಿಟೇಟ್ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಟು ಸೇಫ್ ಗಾರ್ಡ್ ದಮ್ ಆ್ಯಂಡ್
ಅದನ್ನು ಸೇಫ್ ಗಾರ್ಡ್ ಮಾಡೋದಕ್ಕೋಸ್ಕರ ನಾವು ಆರ್ಟಿಫಿಷಿಯಲ್ ಆಗಿ ಅದಕ್ಕೆ ಎನ್ವೈರ್ನಮೆಂಟ್ ಅಥವಾ ಹ್ಯಾಬಿಟೇಟ್ನ ಕ್ರಿಯೇಟ್ ಮಾಡಿ ಅಲ್ಲಿ ಇರಿಸೋದು ಅಂತ ಹೇಳ್ಬಿಟ್ಟು ಅದನ್ನ ಎಕ್ಸಿಟು ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನ್ಯಾಷನಲ್ ಪಾರ್ಕು, ಬಯೋ ರಿಸರ್ವ್ಸ್, ಬಯೋಸ್ಪಿಯರ್ ರಿಸರ್ವ್, ಹಾಗೆ ಸ್ಯಾಂಚುರೀಸ್ ಇದೆಲ್ಲನೂ ಕೂಡ ಇನ್ಸಿಟು ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಅದು ಎಲ್ಲಿದೆಯೋ ಅದರ ನ್ಯಾಚುರಲ್ ಹ್ಯಾಬಿಟೇಟ್ನಲ್ಲಿ ನಾವು ಅದನ್ನು ಕನ್ಸರ್ವ್ ಮಾಡೋದನ್ನು ಇನ್ಸಿಟು ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಈ ಮೂರು ಕೂಡ ನ್ಯಾಷನಲ್ ಪಾರ್ಕು, ಬಯೋಸ್ಪಿಯರ್ ರಿಸರ್ವ್, ಸ್ಯಾಂಚುರೀಸ್ ಇದೆಲ್ಲನೂ ಕೂಡ ಇನ್ಸಿಟು ಕನ್ಸರ್ವೇಷನ್ ಆಗುತ್ತೆ. ಆದರೆ ಕ್ರಯೋ ಪ್ರಿಸರ್ವೇಷನ್ ಅಂತ ಹೇಳಿದ್ರೆ ಎಕ್ಸಿಟು ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಸೊ ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದ 15th ಕ್ವಶನ್. ಹಾಗೆ ನೋಡ್ತಾ ಹೋದರೆ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಬಂದ್ಬಿಟ್ಟು 16th ಕ್ವಶನು, ದ ಫ್ಲವರಿಂಗ್ ಪ್ಲಾಂಟ್ಸ್ ಹ್ಯಾವ್ ಎವಾಲ್ಡ್ ಅ ಸ್ಪೆಷಲ್ ಮೆಕ್ಯಾನಿಸಮ್ ಟು ಪ್ರೊಡ್ಯೂಸ್ ದ ಸೀಡ್ಸ್ ವಿತೌಟ್ ಫರ್ಟಿಲೈಸೇಷನ್. ಸೊ ನಾವು ಓದಿದ್ವಿ ಪ್ರೊಡಕ್ಷನ್ ಆಫ್ ಸೀಡ್ಸ್ ವಿತೌಟ್ ಫರ್ಟಿಲೈಸೇಷನ್ ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಅಪೋಮಿಕ್ಸಿಸ್. Okay, so apomixis will be the answer. So apomixis is also mimicking, it is mimicking the sexual reproduction, but actually it is asexual reproduction. ಯಾಕೆಂದರೆ ಅಲ್ಲಿ ಗ್ಯಾಮೆಟ್ಸ್ ಫಾರ್ಮೇಷನು ಆಗೋದಿಲ್ಲ, ಅಂದರೆ ರಿಡಕ್ಷನಲ್ ಡಿವಿಷನ್ ಆಗೋದಿಲ್ಲ, ಹಾಗೆ ಫರ್ಟಿಲೈಸೇಷನ್ ಕೂಡ ಆಗೋದಿಲ್ಲ. ಸೊ ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಸೊ 16th ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಅಪೋಮಿಕ್ಸಿಸ್. ನೆಕ್ಸ್ಟ್ 17th ಕ್ವಶನ್, ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯುಟೇಷನ್ ಇಸ್ ಕಾಲ್ಡ್ ಆಸ್ ಸಾಲ್ಟೇಷನ್. ಅದನ್ನು ನಾವು ಸಾಲ್ಟೇಷನ್ ಅಂತ ಹೇಳ್ತೀವಿ. ಸೊ ಒಂದೇ ಸ್ಟೆಪ್ಪಲ್ಲಿ ಹ್ಯೂಜ್ ಮ್ಯೂಟೇಷನ್ ಆಗುತ್ತೆ, ಹ್ಯೂಜ್ ಚೇಂಜಸ್ ಇನ್ ದ ಜೆನೆಟಿಕ್ ಇನ್ಫಾರ್ಮೇಷನ್ ಆಗುತ್ತೆ, ಅದನ್ನು ನಾವು ಸಾಲ್ಟೇಷನ್ ಅಂತ ಕರಿತೀವಿ. ಸೊ 18th ಕ್ವಶನ್ಗೆ, ಡ್ಯಾಶ್ ಆ್ಯಕ್ಸ್ ಆನ್ ಯೂಟ್ರೈನ್ ಮಸಲ್ಸ್ ಆ್ಯಂಡ್ ಕಾಸ್ ಸ್ಟ್ರಾಂಗರ್ ಕಾಂಟ್ರಾಕ್ಷನ್ ಡ್ಯೂರಿಂಗ್ ದ ಪ್ಯಾಚುರೇಷನ್. ಸೊ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಷನ್ ಅಂತ ಓದಿದ್ರಿ. ಸೊ ಆನ್ಸರ್ ಬಂದ್ಬಿಟ್ಟು ಹಾರ್ಮೋನ್ ಆಕ್ಸಿಟೋಸಿನ್. ಸೊ ಆಕ್ಸಿಟೋಸಿನ್ ವುಡ್ ಬಿ ದ ಆನ್ಸರ್ ಫಾರ್ ದ 18th ಕ್ವಶನ್. ಸೊ 19th ಕ್ವಶನ್ ಕೊಟ್ಟಿದ್ದಾರೆ, ಮೆಂಬರ್ಸ್ ಆಫ್ ಜೀನಸ್ ಡ್ಯಾಶ್ form mycorrhiza and absorb phosphorus from the soil and supply it to the plant. ಸೊ ಇಲ್ಲಿ ನೀವು ಓದಿರ್ತೀರ ಮೈಕೋರೈಸಾ ಪ್ರಾಬಬಲ್ ತುಂಬಾ ಪಾಪ್ಯುಲರ್ ಫಂಗೈ ಬಂದ್ಬಿಟ್ಟು ಗ್ಲೋಮಸ್. ಸೊ ದಿಸ್ ವಿಲ್ ಬಿ ಇನ್ ಅಸೋಸಿಯೇಷನ್ ವಿತ್ ದ plants, so that helps in absorption of minerals from the soil. So that is glomus family fungi ಅಂತ ಹೇಳ್ತೀವಿ. Next 20th question, the step in which bands of DNA are cut out and extracted from the gel piece is termed as. ನಾವು ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಲ್ಲಿ ಓದಿದ್ದೀವಿ ಏನಂತ, DNA fragments will be separated, segregated according to their size ಅಂತ ಹೇಳ್ಬಿಟ್ಟು ಅಂಡರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಸೊ ಅದಾದಮೇಲೆ ವಿ ಆರ್ ಗೋಯಿಂಗ್ ಟು ಡೂ ದ ಜೆಲ್ ಎಲ್ಯೂಷನ್. ಎಲ್ಯೂಷನ್ ಅಂದರೆ ನಮಗೆ ಬೇಕಾಗಿರೋಂಥ DNA ಸ್ಟ್ರ್ಯಾಂಡ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಎಕ್ಸ್ಟ್ರಾಕ್ಷನ್ ಅಂದರೆ ವಿ ಆರ್ ಸೆಪ್ರೇಟಿಂಗ್ ಔಟ್ ದ DNA ಸ್ಟ್ರ್ಯಾಂಡ್ ಫ್ರಮ್ ದ ಜೆಲ್ ಬೆಡ್ಡಿಂದ ನಾವು ಅದನ್ನು ಹೊರಗಡೆ ತೆಗೆಯೋದನ್ನು ನಾವು ಇಲ್ಲಿ ಜೆಲ್ ಎಲ್ಯೂಷನ್ ಅಂತ ಕರಿತೀವಿ. ಸೊ ಆನ್ಸರ್ ಇಸ್ ಎಲ್ಯೂಷನ್. ಸೊ ಪಾರ್ಟ್ ಬಿಗೆ ಹೋದರೆ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ಇದೆ. ಸೊ ಇಲ್ಲಿ ಯಾವುದಾದ್ರೂ 5ಕ್ಕೆ ನೀವು ಆನ್ಸರ್ ಮಾಡಬೇಕಾಗತ್ತೆ. ಯಾವಾಗಲೂ ನೀವು ಅರ್ಥ ಮಾಡ್ಕೋಬೇಕು, ಒಂದು ಎಕ್ಸ್ಟ್ರಾ ಕ್ವಶನ್ನ ದಯವಿಟ್ಟು ಅಟೆಂಡ್ ಮಾಡಿ. ಹಾಗೆ ಕ್ವಶನ್ಸ್ ಚೂಸ್ ಮಾಡಬೇಕಾದ್ರೂ ಅಷ್ಟೇ, ಆಂಬಿಗಿಟಿ ಇದ್ದಂಥ ಕ್ವಶನ್ನ ನೀವು ಚೂಸೇ ಮಾಡಬಾರ್ದು. ನಿಮಗೆ ಗೊತ್ತಿದೆಯಾ ಎಕ್ಸ್ಟ್ರಾ ಕ್ವಶನ್ಸ್ ಗೊತ್ತಿದೆ ಅಂದರೆ ದಯವಿಟ್ಟು ಆಂಬಿಗಿಟಿ ಇರೋವಂಥದ್ದನ್ನು ಅವಾಯ್ಡ್ ಮಾಡಿ ಪರ್ಫೆಕ್ಟಾಗಿ ಗೊತ್ತಿರೋವಂಥ ಕ್ವಶನ್ಸ್ನೇ ಅಟೆಂಡ್ ಮಾಡ್ತಾ ಹೋಗಿ. ಸೊ ಕ್ವಶನ್ ನಂಬರ್ 21 ಏನು ಕೇಳಿದರೆ, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಡೈಕಾಟ್ ಎಂಬ್ರಿಯೋ. ಸೊ ಡೈಕಾಟ್ ಎಂಬ್ರಿಯೋದು ಡಯಾಗ್ರಾಮ್ ಬರೀಬೇಕು ಇಲ್ಲಿ. ಸೊ ಇಲ್ಲಿ ಎಸ್ ಜಸ್ಟ್ ಎ ಸೆಕೆಂಡ್. ನೋಡಿ, ಇದು ಡೈಕಾಟ್ ಎಂಬ್ರಿಯೋ. ಸೊ ಈ ಡಯಾಗ್ರಾಮ್ನ ನೀವು ಬರಿಬೇಕಾಗಿತ್ತು. ಸೊ ಇದು ಬರೆದ್ರೆ ನಿಮಗೆ ಮಿನಿಮಮ್ 4 ಲೇಬಲ್ಸ್ ಇರಲೇಬೇಕು ಇದರಲ್ಲಿ. ಸೊ ಡೈಕಾಟ್ ಎಂಬ್ರಿಯೋ ಸ್ಟ್ರಕ್ಚರ್ ಇದು. ಸೊ ಮಿನಿಮಮ್ 4 ಲೇಬಲ್ಸ್ ಇರಲೇಬೇಕು. ಸೊ 4 ಲೇಬಲ್ಸ್ ವಿತ್ ಡಯಾಗ್ರಾಮ್. ಸೊ ಈಗಂತೂ ತುಂಬಾ ಕಂಪಲ್ಸರಿ ಮಾಡಿದ್ದಾರೆ ಲೇಬಲ್ಸು. ಈಗ ಸಪೋಸ್ 2 ಮಾರ್ಕ್ಸಿಗೆ ಕೇಳಿದ್ರೆ 4 ಲೇಬಲ್ಸ್ ಇರಬೇಕು.
ಹಾಗೆ 3 ಮಾರ್ಕ್ಸ್ ಕೇಳಿದರೆ ಅಂದರೆ 6 ಲೇಬಲ್ಸು, 5 ಮಾರ್ಕ್ಸ್ ಕೇಳಿದರೆ ಅಂದರೆ 10 ಲೇಬಲ್ಸು. ಲೇಬಲ್ಸಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಡಯಾಗ್ರಾಮ್ಗಿಂತನೂ. ಹಾಗಾಗಿ ಹೌದು, ಡಯಾಗ್ರಾಮ್ನು ಕೂಡ ಸ್ವಲ್ಪ ಚೆನ್ನಾಗೇ ಬರೀಬೇಕು, ಅದ್ರ ಜೊತೆಗೆ ಲೇಬಲಿಂಗ್ ಕೂಡ ತುಂಬ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಕ್ವಶನು, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನ್. ಅಂದರೆ ಇಲ್ಲಿ ಲಿಂಕೇಜ್ ಮತ್ತು ರೀಕಾಂಬಿನೇಷನ್ ಡಿಫ್ರೆನ್ಸಸ್ ಕೇಳ್ತಾ ಇದ್ದಾರೆ. ಆಲ್ವೇಸ್ ಯಾವಾಗಲೂ ಅಷ್ಟೇ ನೀವು ಅರ್ಥ ಮಾಡ್ಕೋಬೇಕು, ಡಿಫ್ರೆನ್ಸಸ್ ಏನಾದರೂ ಕೇಳ್ತಿದ್ದಾರೆ ಅಂದರೆ ಅಲ್ಲಿ ನೀವು 2 ಕಾಲಮ್ ಹಾಕಿನೇ ಆನ್ಸರ್ ಬರೀಬೇಕು. ನೋಡಿ, ಈ ಥರ 2 ಕಾಲಮ್ ಹಾಕಿನೇ ನೀವು ಆನ್ಸರ್ ಬರಿತಾ ಹೋಗಬೇಕು. ಸೊ ಈ ಥರ ನೀವು 2 ಕಾಲಮ್ ಹಾಕ್ಬಿಟ್ಟು ಆನ್ಸರ್ ಬರೀಬೇಕು. ಸೊ ಲಿಂಕೇಜ್ ಅಂದರೆ ಇಟ್ಸ್ ಅ ಫಿಸಿಕಲ್ ಅಸೋಸಿಯೇಷನ್ ಬಿಟ್ವೀನ್ ದ 2 ಲಿಂಕ್ಡ್ ಜೀನ್ಸ್, ಓಕೆನಾ. ಆ್ಯಂಡ್ ಪೇರೆಂಟಲ್ ಟ್ರೇಟ್ಸ್ ವಿಲ್ ಬಿ ಇನ್ಹೆರಿಟೆಡ್ ಥ್ರೂ ದಿಸ್ ಲಿಂಕೇಜ್. ಸೊ ಇಲ್ಲಿ ರೀಕಾಂಬಿನೇಷನ್ ಅಂತ ಹೇಳಿದ್ರೆ ಫಿಸಿಕಲ್ ಅಸೋಸಿಯೇಷನ್ ಆಫ್ ದೀಸ್ ಜೀನ್ಸ್ ವಿಲ್ ಬಿ ಲೆಸರ್ ಇನ್ ದ ರೀಕಾಂಬಿನೇಷನ್. ಯಾವ ಜೀನ್ಸ್ಗೆ ಹೊಸ ಕಾಂಬಿನೇಷನ್ ಬರ್ತಾ ಇದೆಯಲ್ಲ ಅದನ್ನು ನಾವು ರೀಕಾಂಬಿನೇಷನ್ ಅಂತ ಹೇಳ್ತೀವಿ. ಇಲ್ಲಿ ಪೇರೆಂಟಲ್ ಕಾಂಬಿನೇಷನ್ಸ್ಗಿಂತ ಡಿಫ್ರೆಂಟ್ ಆಗಿರುವಂಥ ಒಂದು ಕಾಂಬಿನೇಷನ್ ಬರುತ್ತೆ, ಅದನ್ನು ನಾವು ರೀಕಂಬೈನ್ಡ್ ಟ್ರೇಟ್ ಅಂತ ಹೇಳ್ಬೋದು, ಅಥವಾ ನಾನ್ ಪೇರೆಂಟಲ್ ಟ್ರೇಟ್ ಅಂತಲೂ ಹೇಳ್ಬೋದು. ಸೊ ಇದು 2 ಪಾಯಿಂಟ್ ಬರೆದಾಗ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಸೊ ಇಲ್ಲಿ 2 ಪಾಯಿಂಟ್ಸ್ ಬರೀಲೇಬೇಕಾಗತ್ತೆ. ಸೊ 2 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ಸೊ 23rd ಕ್ವಶನು, AUG ಹ್ಯಾಸ್ ಅ ಡ್ಯುಯಲ್ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. AUG ಈಸ್ ಒನ್ ಆಫ್ ದ ಇನಿಷಿಯೇಟರ್ ಕೋಡಾನ್. ಇಟ್ ಆಲ್ಸೋ ಕೋಡ್ ಫಾರ್ ದ ಅಮಿನೋ ಆಸಿಡ್ ಮಿಥಿಯೋನೈನ್. ಇಲ್ಲಿ ಯುಕ್ಯಾರಿಯೋಟಿಕ್ ಸೆಲ್ಸಲ್ಲಾದರೆ ಮಿಥಿಯೋನೈನ್ ಅಂತ ಹೇಳಬೇಕು, ಪ್ರೊಕ್ಯಾರಿಯೋಟಿಕ್ ಸೆಲ್ ಆದರೆ ಫಾರ್ಮೆಲ್ ಮಿಥಿಯೋನೈನ್ ಅಂತ ಹೇಳಬೇಕು. ಓಕೆ, ಸೊ ಅದು 2 ಪಾಯಿಂಟ್ ಬರೆದ್ರೆ 2 ಮಾರ್ಕ್ಸ್. ನೆಕ್ಸ್ಟ್ 24th ಕ್ವಶನ್ ಬಂದ್ಬಿಟ್ಟು, ಅನಲೈಸ್ ದ ಟೇಬಲ್ ಗಿವನ್ ಇನ್ ರಿಲೇಷನ್ ಟು ಹ್ಯೂಮನ್ ಎವಲ್ಯೂಷನ್, ರೈಟ್ ದ ಸೈಂಟಿಫಿಕ್ ನೇಮ್ ಫಾರ್ ದ A and B ರೆಸ್ಪೆಕ್ಟಿವ್ಲಿ. ಸೊ ಇದಕ್ಕೆ ಬಂದ್ಬಿಟ್ಟು ಫಸ್ಟ್ ಹ್ಯೂಮನ್ ಲೈಕ್ ಬೀಯಿಂಗ್ ವಿಚ್ ಈಸ್ being the hominid with the brain capacity ಕೊಟ್ಟಿದ್ದಾರೆ. ಸೊ that is very very easy to identify to identify the name of the organism, I mean to say the name of the man. ಓಕೆ, ಸೊ ಇಲ್ಲಿ 650 to 800 cc ಅಂತ ಹೇಳ್ತಿರೋದ್ರಿಂದ ಇದನ್ನು ನೀವು ಹೋಮೋ ಹೆಬಿಲೀಸ್ ಅಂತ ನೀವು ಐಡೆಂಟಿಫೈ ಮಾಡ್ಬೋದು. ಹಾಗೆ ಇಲ್ಲಿ ಇದರ ಲಾರ್ಜ್ ಬ್ರೈನ್ ಕೆಪಾಸಿಟಿ ನೆಕ್ಸ್ಟ್ ಇರೋದು ಬಿದು 900 cc ಅಂತ ಕೊಟ್ಟಿದ್ದಾರೆ. ಸೊ 900 cc ಅಂತ ಹೇಳಿದ್ರೆ ಪ್ಲಸ್ ಪ್ರಾಬಬಲಿ ದೇ ಆರ್ ದ ಸ್ಟಾರ್ಟೆಡ್ ಈಟಿಂಗ್ ಮೀಟ್ ಅಂತ ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ರೈಟ್ ದ ನೇಮ್ ಆಫ್ ಹೋಮೋ ಎರೆಕ್ಟಸ್. ಸೊ ಎ ಬಂದ್ಬಿಟ್ಟು ಹೋಮೋ ಹೆಬಿಲಿಸ್ ಆ್ಯಂಡ್ ಬಿ ಬಂದು ಹೋಮೋ ಎರೆಕ್ಟಸ್ ಅಂತ ಆನ್ಸರ್ ಬರಿಬೇಕು. ನೆಕ್ಸ್ಟ್ ಕ್ವಶನ್, ವಿಚ್ ಡ್ರಗ್ ಈಸ್ ವೆರಿ ಯೂಸ್ಫುಲ್ ಇನ್ ಪೇಷಂಟ್ಸ್ ಹೂ ಹ್ಯಾವ್ ಅಂಡರ್ಗಾನ್ ಸರ್ಜರಿ ಆ್ಯಂಡ್ ವೈ. ಸೊ ಇಲ್ಲಿ ಮಾರ್ಫಿನ್ ಅಂತ ನೀವು ಬರಿಬೇಕು. ಮಾರ್ಫಿನ್ ಈಸ್ ದ ಆನ್ಸರ್. ಸೊ ಮಾರ್ಫಿನ್ ಈಸ್ ಒನ್ ಆಫ್ ದ ಸೆಡೆಟರಿ ಆ್ಯಂಡ್ ಪೇನ್ ಕಿಲ್ಲರ್ ಅಂತಲೂ ಹೇಳ್ಬೋದು. And this will be used to avoid or to neutralize the pain or reduce the pain out of that surgery. ಸೊ ಇದು ಬಂದುಬಿಟ್ಬಿಟ್ಟು ನಿಮಗೆ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಬಂದಿರೋಂಥ ಕ್ವಶನು. ಸೊ ಇಲ್ಲಿ ಅಂಬಿಗ್ಯೂಟಿ ಕ್ರಿಯೇಟ್ ಆಗುತ್ತೆ ಡೆಫಿನೆಟ್ಲಿ ಅಬೌಟ್ ದ ಸೈಕ್ಲೋಸ್ಪೋರಿನ್ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆದಮೇಲೆ ಬರೋವಂಥದ್ದು ಅದು ಮತ್ತು ಇದ್ರ ಬಗ್ಗೆ. ಬಟ್ ಇಲ್ಲಿ ಈ ಆನ್ಸರು ತುಂಬ ಅಪ್ರೋಪ್ರಿಯೇಟ್ ಆಗಿದೆ, ಸೊ ಅದನ್ನು ಬರೀಬೇಕಾಗುತ್ತೆ. ಸೊ ಮಾರ್ಫಿನ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 26th ಕ್ವಶನ್, ಫ್ರಮ್ ವಿಚ್ ಪಾರ್ಟ್ ಆಫ್ ವೈರಸ್ ಇನ್ಫೆಕ್ಟೆಡ್ ಪ್ಲಾಂಟ್. ಅಂದರೆ ಈಗ ಆಲ್ರೆಡಿ ವೈರಲ್ ಇನ್ಫೆಕ್ಷನ್ ಆಗಿರುತ್ತೆ, ವೈರಲ್ ಡಿಸೀಸ್ ಇರುತ್ತೆ ಆ ಪ್ಲಾಂಟಲ್ಲಿ. ಆ ಪ್ಲಾಂಟಿಂದ ನಾವು ಹೆಲ್ದಿ ಪ್ಲಾಂಟ್ಸ್ನ ಗ್ರೋ ಮಾಡಬಹುದು. ಯಾವ ಪಾರ್ಟ್ನ ತೊಗೊಂಡ್ರೆ ನಾವು ಹೆಲ್ದಿ ಪ್ಲಾಂಟ್ನ ಗ್ರೋ ಮಾಡ್ಬೋದು ಅಂತ ಕೇಳಿದ್ರೆ ದ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂನಲ್ಲಿ ವೈರಸ್ಸು ಡೆವಲಪ್ ಆಗಿರೋದಿಲ್ಲ. ಸೊ ಆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂನ ನಾವು ತೊಗೊಂಡು ಟಿಶ್ಯೂ ಕಲ್ಚರ್ ಮೆಥಡ್ನ ಯೂಸ್ ಮಾಡಿಕೊಂಡು ಗ್ರೋ ಮಾಡಿದಾಗ ಏನಾಗುತ್ತೆ, we will get a healthy plant out of viral infected or diseased plant. Next question ಬಂದ್ಬಿಟ್ಟು, tropical regions have greater biological diversity, give to hypothesis proposed by ecologists in favor of the above given statement ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ನಾವು ಟ್ರಾಪಿಕಲ್ ರೀಜನಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಗ್ಲೇಸಿಯೇಷನ್ ಏನೂ ಆಗೋದಿಲ್ಲ, ಹಾಗೆ ಟೆಂಪ್ರೇಚರು ಹಾಗೆ ಹ್ಯೂಮಿಡಿಟಿ ಎಲ್ಲನೂ ಫೇವರ್ ಮಾಡುತ್ತೆ, ಆರ್ಗ್ಯಾನಿಸಮ್ಗೆ ಒಂದು ಕಂಫರ್ಟ್ ಝೋನ್ ಕೊಡುತ್ತೆ for the longer life. And whenever they are fit enough and whenever they are comfortable with the environment, with their habitat, they can reproduce more. So
more the reproduction and more the chances of evolution. ಹಾಗಾಗಿ ಟ್ರಾಪಿಕಲ್ ರೀಜನ್ಸಲ್ಲಿ ಜಾಸ್ತಿ ಡೈವರ್ಸಿಟಿ ಬರೋದಕ್ಕೆ ರೀಸನ್. that is about part B, and let us go with the part C. ಸೊ ಇಲ್ಲಿ ನೀವು ಎನಿ 5 ಕ್ವಶನ್ಗೆ ಆನ್ಸರ್ ಮಾಡಬೇಕು, ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಸೊ 28th ಕ್ವಶನ್ ಬಂದು ಲಿಸ್ಟ್ ದ ಫೀಚರ್ಸ್ ರಿಕ್ವೈರ್ಡ್ ಫಾರ್ ದ ಫ್ಲವರ್ಸ್ ಪಾಲಿನೇಟೆಡ್ ಬೈ ದ ವಿಂಡ್. ಸೊ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಬರೀಬೇಕು. ಸೊ ಇಲ್ಲಿ ಬಂದು ನೀವು ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ಗೆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಹೇಳಕ್ಕೆ ಹೊರಟ್ರೆ ನೀವು ದೇ ವಿಲ್ ಬಿ ಇನ್ಕಾನ್ಸ್ಪಿಕ್ಯೂಯಸ್ ಇನ್ ನೇಚರ್. ಇನ್ಕಾನ್ಸ್ಪಿಕ್ಯೂಯಸ್ ಅಂತ ಹೇಳಿದ್ರೆ ಅಟ್ರಾಕ್ಟಿವ್ ಇರೋದಿಲ್ಲ, ಹಾಗೆ ಅವು they need to produce more and more pollen grains to compensate the loss during the pollination, and the stigma would be long, feathery to trap the airborne pollen grains, and of course the flowers will be small, inconspicuous, colorless, and they need not to produce any of the floral rewards, and they will be well exposed stamens ella expose agirutte, so that pollen grains will be easily released to the wind. Okay, ಸೊ ಇದರಲ್ಲಿ ಯಾವುದಾದ್ರೂ 3 ಪಾಯಿಂಟ್ ಬರೆದ್ರೆ ಸಾಕು, ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ನೇಮ್ ದ ಹ್ಯೂಮನ್ ಮೇಲ್ ಆಕ್ಸೆಸರಿ ಗ್ಲ್ಯಾಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಕ್ಸೆಸರಿ ಗ್ಲ್ಯಾಂಡ್ಸ್ ಅಂತ ಹೇಳಿದ್ರೆ ಪ್ರೋಸ್ಟೇಟ್ ಗ್ಲ್ಯಾಂಡ್ ಬರಿಬೋದು, ಸೆಮೈನಲ್ ವೆಸಿಕಲ್ ಅಂತ ಬರಿಬೋದು, ಹಾಗೆ ಬಲ್ಬೋ ಯುರೇಥ್ರಲ್ ಗ್ಲ್ಯಾಂಡ್ ಅಂತ ಬರಿಬೋದು. ಸೊ ಇದು 3 ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. How do IUDs, intrauterine devices, function in bringing about the contraception effectively? ಹೇಗೆ ಅದು ವರ್ಕ್ ಮಾಡುತ್ತೆ, ಫಿಸಿಯೋಲಾಜಿಕಲ್ ಆ್ಯಕ್ಷನ್ ಹೇಗಿರುತ್ತೆ ಅನ್ನೋದನ್ನು ಬರೀಬೇಕು. ಸಮ್ ಆಫ್ ದ ಕಾಪರ್ ರಿಲೀಸಿಂಗ್ IUDs ಬಗ್ಗೆ ಓದಿದ್ದೀರಾ. ಸೊ ಕಾಪರ್ ಈಸ್ ಗೋಯಿಂಗ್ ಟು ರೆಡ್ಯೂಸ್ ದ ಮೊಬಿಲಿಟಿ or motility of this sperm, and it makes the cervix inhostile for the sperm, and it also helps in phagocytosis, ಅಂದರೆ it increases the chances of phagocytosis of the sperms. ಸೊ ಈ 3 ಪಾಯಿಂಟ್ ನೀವು ಬರಿಬೇಕಾಗತ್ತೆ. ಓಕೆ, ಸೊ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಸಪ್ರೆಸಿಂಗ್ ದ ಸ್ಪರ್ಮ್ ಮೊಟಿಲಿಟಿ ಆ್ಯಂಡ್ ಫರ್ಟಿಲೈಸೇಷನ್, ಆಲ್ಟರಿಂಗ್ ದ ಎಂಡೋಮೆಟ್ರಿಯಲ್ ಲೈನಿಂಗ್ ಸೊ ದಟ್ ಅನ್ಸೂಟಬಲ್ ಫಾರ್ ದ ಇಂಪ್ಲಾಂಟೇಷನ್, ಇನ್ಕ್ರೀಸಿಂಗ್ ದ ಫ್ಯಾಗೋಸೈಟೋಸಿಸ್. ಸೊ ಇದರಲ್ಲಿ ಈ 3 ಪಾಯಿಂಟ್ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಇದರಲ್ಲಿ ಸಬ್ ಕ್ವಶನ್ ಕೊಟ್ಟಿದ್ದಾರೆ. 2+1 ಇಲ್ಲೇ ಬೈಫರ್ಕೇಷನ್ ಕೊಟ್ಟಿದ್ದಾರೆ. ಸೊ ಈ ಥರ ಕೊಟ್ಟಾಗ ನಿಮಗೆ ತುಂಬ ಈಸಿ ಆಗುತ್ತೆ, ಆಂಬಿಗ್ಯುಟಿ ಏನೂ ಇರೋದಿಲ್ಲ. ಹಾಗಾಗಿ ಕ್ವಶನ್ ಪೇಪರ್ನ ದಯವಿಟ್ಟು ಸರಿಯಾಗಿ ಓದಿ ಆನ್ಸರ್ ಮಾಡಿ. ಮೆನ್ಷನ್ ಎನಿ 2 ಎಕ್ಸಾಂಪಲ್ಸ್ ಫಾರ್ ಎವಲ್ಯೂಷನ್ ಬೈ ಆಂಥ್ರಪೋಜೆನಿಕ್ ಆ್ಯಕ್ಷನ್. ಆಂಥ್ರಪೋಜೆನಿಕ್ ಆ್ಯಕ್ಷನ್ ಅಂದರೆ ಏನು ಅಂದರೆ ಹ್ಯೂಮನ್ ಆ್ಯಕ್ಟಿವಿಟೀಸ್ ಫಾರ್ ದ ಇಂಪ್ರೂವ್ಮೆಂಟ್ ಆಫ್ ಹ್ಯೂಮನ್ ರೇಸ್ ಅಂತ ಹೇಳ್ತೀವಿ. ಸೊ ಆಂಥ್ರಪೋಜೆನಿಕ್ ಆ್ಯಕ್ಷನ್ ಯಾವ್ದ್ಯಾವುದು ಈ ಎವಲ್ಯೂಷನ್ಗೆ ಕಾರಣ ಆಗಿದೆ, ಎಕ್ಸಾಂಪಲ್ಸ್ ಕೊಡಿ ಅಂತ. ಸೊ ಇದರಲ್ಲಿ ನೀವು ಬರಿಬೇಕಾಗಿರುವಂಥ ಪಾಯಿಂಟ್ಸು, ಇಂಡಸ್ಟ್ರಿಯಲ್ ಮೆಲನಿಸಮ್ ಬಗ್ಗೆ ನೀವು ಓದಿದ್ದೀರಾ, ಡ್ಯೂರಿಂಗ್ ಎವಲ್ಯೂಷನ್ ಚಾಪ್ಟರ್ನಲ್ಲಿ ಓದಿದ್ದೀರಾ, ವೇರ್ ದ ಡಾರ್ಕ್ ಕಲರ್ಡ್ ಮಾಟ್ಸ್ ಹ್ಯಾಸ್ ಬೀನ್ ಇನ್ಕ್ರೀಸ್ ಡ್ಯೂ ಟು ದ ಪೊಲ್ಯೂಷನ್ ಇನ್ ದ ಇಂಗ್ಲೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಾಗ ಅಂತ ಓದಿದ್ದೀರಾ. ಸೊ ಆ ಪಾಯಿಂಟ್ನ ಬರೀಬೇಕು. ಆ್ಯಂಡ್ ದೆನ್ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇನ್ ದ ಬ್ಯಾಕ್ಟೀರಿಯಾ, ಆ್ಯಂಡ್ ಈವನ್ ಇನ್ಸೆಕ್ಟ್ ವಿಲ್ ಗೆಟ್ ರೆಸಿಸ್ಟೆನ್ಸ್ ಟು ದ ಪೆಸ್ಟಿಸೈಡ್ಸ್. ಸೊ ಈ ಪಾಯಿಂಟ್ಸ್ ನೀವು ಬರೆದ್ರೆ ನಿಮಗೆ ಇದು 2+1 ಬೈಫಿಕೇಷನ್ ಆಗಿರೋದ್ರಿಂದ ಇದಕ್ಕೆ ನೀವು 2 ಎಕ್ಸಾಂಪಲ್ಸ್ ಕೊಡಲೇಬೇಕಾಗತ್ತೆ. ಸೊ ಇನ್ಸೆಕ್ಟ್ಸ್ ಆರ್ ಗೆಟಿಂಗ್ ರೆಸಿಸ್ಟೆಂಟ್ ಟು ದ ಪೆಸ್ಟಿಸೈಡ್ಸ್, ಅದೊಂದು ಪಾಯಿಂಟು, ಮತ್ತು ಇಂಡಸ್ಟ್ರಿಯಲ್ ಮೆಲನಿಸಮ್ ಡ್ಯೂರಿಂಗ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇನ್ ಇಂಗ್ಲೆಂಡ್. ಸೊ ಇದನ್ನು ನೀವು ಬರೀಬೇಕಾಗತ್ತೆ. ಹಾರ್ಡೆ-ವೆರೆಂಬರ್ ಪ್ರಿನ್ಸಿಪಲ್ ನಿಮಗೆ ಗೊತ್ತಾ ಇದೆ. ಇಟ್ಸ್ ನಥಿಂಗ್ ಬಟ್ it states that the number of allelic frequency in a population remains the constant if there is no evolutionary forces acting on it ಅಂತ ಹೇಳ್ಬಿಟ್ಟು. ಸೊ p² plus q² plus 2pq is equal to 1 always ಅಂತ ಹೇಳ್ತಾರೆ. ಸೊ ಇದನ್ನು ಬರೆದ್ರೆ ನಿಮಗೆ 1 ಮಾರ್ಕು. ಅಲ್ಲಿ ಜಸ್ಟ್ ನೀವು ಸ್ಟೇಟ್ಮೆಂಟ್ ಬರೆದ್ರೆ ಸಾಕಾಗುತ್ತೆ, ಇಕ್ವೇಷನ್ ಬರೀಲೇಬೇಕು ಅಂತ ಏನೂ ಇಲ್ಲ, ಬಿಕಾಸ್ 1 ಮಾರ್ಕ್ ಆಗಿರೋದ್ರಿಂದ ಅಷ್ಟೇ ಸಾಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು what is a carcinogen? Carcinogen ಅಂದರೆ ದ ಏಜೆಂಟ್ ವಿಚ್ ಇಸ್ ಗೋಯಿಂಗ್ ಟು ಇಂಡ್ಯೂಸ್ ಅ ಕ್ಯಾನ್ಸರ್. ಸೊ ಇದಕ್ಕೆ ಎಕ್ಸಾಂಪಲ್ ಕೇಳಿದ್ದಾರೆ, ಒಂದು ಫಿಸಿಕಲ್ ಏಜೆಂಟ್ ಕೇಳಿದ್ದಾರೆ, ಒಂದು ಬಯಾಲಜಿಕಲ್ ಏಜೆಂಟ್ ಕೇಳಿದ್ದಾರೆ. ಫಿಸಿಕಲ್ ಏಜೆಂಟ್ ಅಂದರೆ UV ರೇಸ್ ಬರಿಬೋದು, ಎಕ್ಸ್ರೇಸ್ ಕೂಡ ಬರಿಬೋದು. ಬಯಾಲಜಿಕಲ್ ಕಾರ್ಸಿನೋಜನ್ಸ್ ಅಂತ ಹೇಳಿದ್ರೆ ವೈರಸ್, ಆಂಕೋಜೀನ್ಸ್, ಇದೆಲ್ಲನೂ ಕೂಡ ನೀವು ಬರಿಬೋದು. ದ ವೈರಸ್ ಈವನ್ ಇಟ್ ಕ್ಯಾನ್ ಆಲ್ಸೋ ಇಂಡ್ಯೂಸ್ ದ
ಆನ್ಸರ್. ಸೊ ಇದೆರಡೂ ಬರೆದ್ರೆ ಫಿಸಿಕಲ್ ಮತ್ತು ಬಯಾಲಜಿಕಲ್ ಕಾರ್ಸಿನೋಜನ್ ಒಂದೊಂದು ಎಕ್ಸಾಂಪಲ್ ಬರೆದ್ರೆ 2 ಮಾರ್ಕ್ಸ್ ಇದೆ. ಹಾಗೆ ಇಲ್ಲಿ ಕಾರ್ಸಿನೋಜನ್ ಅಂದರೆ ಏನು ಅಂತ ಬರೆದ್ರೆ 1 ಮಾರ್ಕ್. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಲಿಸ್ಟ್ 3 ಯೂಸಸ್ ಆಫ್ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್. ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ದು ಯೂಸಸ್ನ ನೀವು ಲಿಸ್ಟ್ ಔಟ್ ಮಾಡಬೇಕು. ಸೊ ಇಲ್ಲಿ ನೀವು ಬರಿಬೋದು ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ನ ನಾವು ಏನೇನಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇಟ್ ಕ್ಯಾನ್ ಬಿ ಯೂಸ್ ಟು ಇನ್ಕ್ರೀಸ್ ದ ಈಲ್ಡ್, ಪೆಸ್ಟ್ ರೆಸಿಸ್ಟೆಂಟ್ ಆಗೋದಕ್ಕೆ ನಾವು ಯೂಸ್ ಮಾಡ್ಬೋದು. ಟು ಎನ್ಹ್ಯಾನ್ಸ್ ಬಯೋಫೋರ್ಟಿಫಿಕೇಷನ್ ಅಂತ ಓದಿದ್ದೀರಾ, ಟು ಎನ್ಹ್ಯಾನ್ಸ್ ದ ನ್ಯೂಟ್ರಿಷನಲ್ ಕಂಟೆಂಟ್ ನಾವು ಯೂಸ್ ಮಾಡ್ತೀವಿ. ಇದಕ್ಕೆ ಎಕ್ಸಾಂಪಲ್ ಕೋಟ್ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಗೋಲ್ಡನ್ ರೈಸ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ಬಯೋಫೋರ್ಟಿಫಿಕೇಷನ್. ಹಾಗೆ ಪೆಸ್ಟ್ ರೆಸಿಸ್ಟೆಂಟ್ ವೆರೈಟಿಗೆ ನೀವು PT ಕಾಟನ್ನ ಬರಿಬೋದು. ಹಾಗೆ ಹರ್ಬಿಸೈಡ್ ರೆಸಿಸ್ಟೆಂಟ್ ಕೂಡ ಆಗುತ್ತೆ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಪ್ಲಾಂಟ್ಸ್ ವಿಚ್ ಕ್ಯಾನ್ ಈವನ್ ಕಾಂಪೀಟ್ ವಿತ್ ವೀಡ್ಸ್. ಓಕೆ. ಸೊ ಇದೆಲ್ಲ ಪಾಯಿಂಟ್ಸ್ ನೀವು ಬರಿಬೋದು. ಹಾಗೆ ಈವನ್ ಯು ಕ್ಯಾನ್ ರೈಟ್ ಪಾಯಿಂಟ್ಸ್ ಲೈಕ್ ಈವನ್ ವಿ ಕ್ಯಾನ್ ಯೂಸ್ ಟು ಡೆವಲಪ್ ದ plants to sustain even in the drastic condition of the environment. ಸೊ ಅದನ್ನು ಕೂಡ ನಾವು ಬರಿಬೋದು. ಸೊ any 3 points will be sufficient to obtain the 3 marks out of it. So 34th question, in an ecosystem the number of primary producer is 4 and primary consumers is 21. ಅಂದರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಪ್ರೊಡ್ಯೂಸರ್ಸ್ ಆಲ್ವೇಸ್ ಮೋರ್ ಇನ್ ನಂಬರ್, ಆದರೆ ಇಲ್ಲಿ ಕೊಟ್ಟಿರೋದು 4 ಅಂತ ಕೊಟ್ಟಿದ್ದಾರೆ, ಕಡಿಮೆ ಇದೆ. ಪ್ರೈಮರಿ ಕನ್ಸ್ಯೂಮರ್ ಅಂದರೆ ಸೆಕೆಂಡ್ ಟ್ರಾಪಿಕ್ ಲೆವೆಲಿಗೆ ಬರುತ್ತೆ. ಪ್ರೊಡ್ಯೂಸರ್ಸ್ ವಿಲ್ ಬಿ ದ ಪ್ರೈಮರಿ ಅಂದರೆ ಫಸ್ಟ್ ಟ್ರಾಪಿಕ್ ಲೆವೆಲಿಗೆ ಬರುತ್ತೆ. ಅಂದರೆ ನೀವಿಲ್ಲಿ ಅರ್ಥ ಮಾಡ್ಕೋಬೇಕು, ಇಟ್ಸ್ ದೇ ಆರ್ ಆಸ್ಕಿಂಗ್ ಅಬೌಟ್ ದ ಇನ್ವರ್ಟೆಡ್ ಪಿರಮಿಡ್. ನೋಡಿ ಈ ಥರ ನೀವು ಒಂದು ಪಿರಮಿಡ್ನ ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಇಟ್ಸ್ ನಥಿಂಗ್ ಬಟ್ ದ ಪಿರಮಿಡ್ ಆಫ್ ನಂಬರ್. ಅಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಸರಿಯಾಗಿ ನೀವು ಪ್ರೈಮರಿ ಕನ್ಸ್ಯೂಮರ್ ಮತ್ತು ಪ್ರೈಮರಿ ಪ್ರೊಡ್ಯೂಸರ್ ಈ ಥರ ಬರೀಬೇಕಾಗತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನು ಪಾರ್ಟ್ ಡಿ. ನೆಕ್ಸ್ಟ್ ಪಾರ್ಟ್ ಡಿಗೆ ಹೋದರೆ ಇದರಲ್ಲಿ 4 ಕ್ವಶನ್ಸ್ನ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸೆಕ್ಷನಲ್ ವ್ಯೂ ಆಫ್ ಮ್ಯಾಮರಿ ಗ್ಲ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾಮರಿ ಗ್ಲ್ಯಾಂಡ್ ಅಂತ ಕೇಳಿರೋದ್ರಿಂದ ನೀವು ಇಲ್ಲಿ 5 ಮಾರ್ಕ್ಸ್ ಇರೋದು. ಸೊ ಆದಷ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಲೇಬಲಿಂಗ್ ಶುಡ್ ಬಿ ದೇರ್. ಸೊ ಇಲ್ಲಿ ನೀವು ನೋಡ್ಬೋದು ನೋಡಿ 10 ಲೇಬಲಿಂಗ್ಸ್ ಅಂತೂ ಇರಲೇಬೇಕು ಇದರಲ್ಲಿ. ಸೊ 10 ಲೇಬಲಿಂಗ್ಸು ವಿತ್ ಅ ಡಯಾಗ್ರಾಮ್. ಸೊ ಇದಕ್ಕೆ 5 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ದು ಬಂದು ಇದರಲ್ಲಿ ಸ್ಪ್ಲಿಟ್ ಅಪ್ ಇದೆ 2+3. ಸಬ್ ಕ್ವಶನ್ ಎ ಕೇಳಿದ್ದಾರೆ, ಹೌ ಫೀನೇಲ್ ಕೀಟೋನ್ಯೂರಿಯಾ ಈಸ್ ಅನ್ ಎಕ್ಸಾಂಪಲ್ ಫಾರ್ ಪ್ಲಿಯೋಟ್ರೋಪಿ. ಆ್ಯಕ್ಚುಲಿ ಪ್ಲಿಯೋಟ್ರೋಪಿ ಅಂದರೆ ಏನು? ಒಂದೇ ಜೀನು, ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮಲ್ಟಿಪಲ್ ಟೈಪ್ ಆಫ್ ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ಅಂದರೆ ಒಂದೇ ಚೇಂಜು, ಜೆನೆಟಿಕ್ ಟೈಪು ಚೇಂಜ್ ಇದೆ, ಜಿನೋಟೈಪಿಕ್ ಚೇಂಜ್ ಇದೆ, ಬಟ್ ಇಟ್ ಈಸ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಮಲ್ಟಿಪಲ್ ಫಿನೋಟೈಪ್ಸ್ ಅಂತ ಹೇಳಿದ್ರೆ ಸಿಂಪ್ಟಮ್ಸು ಫಿನೈಲ್ ಕೀಟೋನ್ಯೂರಿಯಾಗೆ ಮಲ್ಟಿಪಲ್ ಸಿಂಪ್ಟಮ್ಸ್ ಇದೆ. ಹಾಗಾಗಿ ನಾವು ಅದನ್ನು ಪ್ಲಿಯೋಟ್ರೋಪಿಗೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಈ ಥರ ಮೆನ್ಷನ್ ಮಾಡಬಹುದು. ನೋಡಿ, ಫಿನೈಲ್ ketonuria is a genetic disorder causing due to the defective gene coding for the enzyme phenylalanine hydroxylase. phenylalanine hydroxylase ಅನ್ನೋ ಒಂದು ಎಂಜೈಮು ಡಿಫೆಕ್ಟಿವ್ ಆಗಿ ಪ್ರೊಡ್ಯೂಸ್ ಆಗದೇ ಇರೋ ಕಾರಣ ಇದು ಫಿನೈಲ್ ಕಿಟೋನಿರಿಯಾ. ಅಂದರೆ ಫಿನೈಲ್ ಅಲನೈನು ಅದು ಸರಿಯಾಗಿ ಮೆಟಬಾಲಿಸಮ್ ಆಗೋದಿಲ್ಲ. ಸೊ ಇಟ್ ಈಸ್ ಗೋಯಿಂಗ್ ಟು ಅಕ್ಯುಮುಲೇಟ್ ಇನ್ ದ ಬ್ಲಡ್. So that may lead to mental retardation, reduced skin pigmentation and behavioral changes ಕೂಡ ಕಾಣುತ್ತೆ. ಸೊ ಇದೆಲ್ಲನೂ ಕೂಡ ಸಿಂಪ್ಟಮ್ಸ್ ಅಂದರೆ ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ಆಗ್ತಾ ಇರೋದ್ರಿಂದ. ಸೊ ದಿಸ್ ಇಸ್ ಅ ಪ್ಲಿಯೋಟ್ರೋಪಿಕ್ ಎಕ್ಸಾಂಪಲ್. ನೆಕ್ಸ್ಟು ಸಬ್ ಕ್ವಶನ್ನು ಕೇಳಿರೋದು schematically represent the sex determination in honeybee. ಸೊ ಸೆಕ್ಸ್ ಡಿಟರ್ಮಿನೇಷನ್ ಬಗ್ಗೆ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಈ ಫ್ಲೋ ಚಾರ್ಟ್ ಬರೀಲೇಬೇಕು. ಬಿಕಾಸ್ ವಿ ನೋ ದ್ಯಾಟ್ ವಿ ಹ್ಯಾವ್ ಲರ್ನ್ಡ್ ದ್ಯಾಟ್ ಮೇಲ್ ಅಂದರೆ ಡ್ರೋನ್ಸ್ ವಿಲ್ ನಾಟ್ ಬಿ ಹ್ಯಾವಿಂಗ್ ದ ಫಾದರ್ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪಾರ್ಥಿನೋಜೆನೆಸಿಸ್ ಅಂತ ಹೇಳ್ತೀವಿ. ಪಾರ್ಥಿನೋಜೆನೆಸಿಸ್ ಅಂತ ಹೇಳ್ತೀವಿ. ಸೊ ಇಲ್ಲೇನಾಗುತ್ತೆ, ವಿತೌಟ್ ಫರ್ಟಿಲೈಸೇಷನ್ ಜಸ್ಟ್ ಎಗ್ ಸೆಲ್ ವಿಲ್ ಬಿ ಡೆವಲಪ್ಡ್ ಇನ್ ಟು ದ ಮೇಲ್.
ಇಫ್ ಇಟ್ ಈಸ್ ಫರ್ಟಿಲೈಸ್ ದೆನ್ ಇಟ್ ಈಸ್ ಡೆವಲಪ್ಡ್ ಇಂಟು ಫೀಮೇಲ್. ಸೊ ಇದನ್ನು ನಾವು ಓದಿದ್ವಿ, ಹ್ಯಾಪ್ಲಾಯ್ಡ್ ಇದ್ದರೆ ಅದು ಡ್ರೋನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಮೇಲ್ honey bee, so it will not be having father. Why? Because it is not fertilized with the sperm, it is directly from the development of egg. So next question bandu 37th question, ಎಕ್ಸ್ಪ್ಲೇನ್ ದ ಇನ್ಕಂಪ್ಲೀಟ್ ಡಾಮಿನೆನ್ಸ್ ವಿತ್ ಅನ್ ಎಕ್ಸಾಂಪಲ್. ಸೊ ಇಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ಅಂತ ಹೇಳ್ಬಿಟ್ಟು ಅಥವಾ ಡಾಗ್ ಫ್ಲವರ್ ಅಂತ ಹೇಳ್ಬಿಟ್ಟು ಒಂದು ಕ್ರಾಸ್ ಇತ್ತು. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ. ಸೊ ಇದನ್ನು ನೀವು ಬರಿಬೇಕಾಗುತ್ತೆ. 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಕಂಪ್ಲೀಟಾಗಿ ನೀವು ಅದನ್ನು ಕ್ರಾಸ್ನ ಬರಿಬೇಕು. ಸೊ ಇದು ಈ ಕ್ರಾಸ್ನ ಕಂಪ್ಲೀಟಾಗಿ ಬರೆದು ಜೀನೋಟೈಪು ಮತ್ತು ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ಎಷ್ಟಿರುತ್ತೆ ರೇಷಿಯೋ ಅದನ್ನು ಎಲ್ಲ ಕೂಡ ಬರಿಬೇಕು. ಸೊ ಹಿಯರ್ ಯು ಶುಡ್ ಅಂಡರ್ಸ್ಟ್ಯಾಂಡ್ the progeny F1 progenies will not be similar to either of the parent. Why? Because ಅದು ಪಿಂಕ್ ಕಲರ್ ಇರುತ್ತೆ, ರೆಡ್ಡು ಅಲ್ಲ ವೈಟ್ ಕಲರ್ ಆಗೋದು ಸಿಮಿಲಾರಿಟಿ ಇರೋದಿಲ್ಲ. ಇಟ್ ವಿಲ್ ಬಿ ಇನ್ ಬಿಟ್ವೀನ್, ದಟ್ ಈಸ್ ಪಿಂಕ್. ಇಟ್ ಇಸ್ ಡ್ಯೂ ಟು ದ inability of the the gene to dominate over the recessive, or it is unable to mask the recessive gene completely. So that leads to expression of this partial expression. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಜಿನೋಟೈಪ್ ಮತ್ತು ಫಿನೋಟೈಪಿಕ್ ರೇಷಿಯೋ ಎರಡೂ ಕೂಡ 1:2:1 ರೇಷಿಯೋ ಇರುತ್ತೆ. ಸೊ ಇದನ್ನು ನೀವು ಬರೆದ್ರೆ ನಿಮಗೆ ಅಫ್ಕೋರ್ಸ್ ಇಲ್ಲಿ ಡೆಫಿನೇಷನ್ ಕೂಡ ಬರೀಬೇಕಾಗತ್ತೆ. ಸೊ ಡೆಫಿನೇಷನ್ ಬರೆದು ನೀವು ಕ್ರಾಸಿಂಗ್ನ ಮಾಡಬೇಕಾಗತ್ತೆ. ಸೊ ಅದು ಬರೆದ್ರೆ ಮಾತ್ರ ನಿಮಗೆ ಕಂಪ್ಲೀಟಾಗಿ 5 ಮಾರ್ಕ್ಸು ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ರೈಟ್ ಎನಿ 5 ಸೈಲೆಂಟ್ ಫೀಚರ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಂತ ಕೇಳಿದ್ದಾರೆ. ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ದು 5 ಸೈಲೆಂಟ್ ಫೀಚರ್ಸ್ನ ಬರೀಬೇಕು ನೀವು. ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರ ಗೋಲ್ಸ್ ಮತ್ತು ಸೈಲೆಂಟ್ ಫೀಚರ್ಸು. ಸೈಲೆಂಟ್ ಫೀಚರ್ಸ್ ಅಂದರೆ ಅದರ ಔಟ್ಕಮ್, ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಆದಮೇಲೆ ಅದರಿಂದ ಬಂದಿರೋಂಥ ಔಟ್ಕಮ್ ಬಗ್ಗೆ ನಾವು ಅಲ್ಲಿ ಡಿಸ್ಕಷನ್ ಮಾಡಬೇಕು. ಅಂದರೆ ನಮಗೆ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಆದಮೇಲೆ ಗೊತ್ತಾಗಿದ್ದು ದ ಹ್ಯೂಮನ್ ಜೀನೋಮ್ ಇಸ್ ಹ್ಯಾವಿಂಗ್ 3.1 billion base pairs and it is having 30,000 genes, and only around 1.5% will be coding for the protein, and rest all will be non-coding DNA, which is consisting of highly repetitive sequences, and chromosome 1 will be having maximum number of genes and chromosome Y will be having very least number of genes. So dystrophin is the ಲಾರ್ಜೆಸ್ಟ್ ಪ್ರೋಟೀನ್ ಅಂತ ಹೇಳ್ಬೋದು. ಸೊ ಈ ಥರ ಕೆಲವೊಂದು ಔಟ್ಕಮ್ಸ್ ಇದೆ. ಏನು ನಮಗೆ ಗೊತ್ತಾಯಿತು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಮಾಡಿದಾದಮೇಲೆ ಇದೆಲ್ಲ ಫೀಚರ್ಸ್ ಇದೆ ಅಂತೇಳ. ಸೊ ಅದನ್ನು ನಾವು 5 ಪಾಯಿಂಟ್ಸು ಇಲ್ಲಿ ಬರೀಬೇಕು. 5 ಮಾರ್ಕ್ಸ್ ಇರೋದ್ರಿಂದ ಕರೆಕ್ಟಾಗಿ 5 ಪಾಯಿಂಟ್ಸ್ ಬರೀಲೇಬೇಕು. ಗೊತ್ತಿದೆ ಒಂದು ಎಕ್ಸ್ಟ್ರಾ ಪಾಯಿಂಟ್ಸ್ ಬರೆದ್ರೂ ಏನೂ ಆಗೋದಿಲ್ಲ. ಯಾವಾಗಲೂ ಸೇಫರ್ ಸೈಡಲ್ಲಿ ಇರಬೇಕು, ಒಂದು ಎಕ್ಸ್ಟ್ರಾ ಪಾಯಿಂಟ್ ಬರೀಬೇಕು. ನೆಕ್ಸ್ಟ್ ಕ್ವಶನ್ ಬಂದು ನೇಮ್ ದ ಬಯೋಕಂಟ್ರೋಲ್ ಏಜೆಂಟ್ಸ್ ಆಫ್ ಅಫಿಡ್ಸ್ ಆ್ಯಂಡ್ ಮಸ್ಕಿಟೋಸ್ ರೆಸ್ಪೆಕ್ಟಿವ್ಲಿ. ಸೊ ಇಲ್ಲಿ ಬೈಫಿಕೇಷನ್ ಆಗಿದೆ 2+3 ಅಂತ ಹೇಳ್ಬಿಟ್ಟು. ಸೊ ಬಯೋಕಂಟ್ರೋಲ್ ಏಜೆಂಟ್ಸ್, ಈ ಅಫಿಡ್ಸ್ ಮತ್ತು ಮಸ್ಕಿಟೋಸ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಯಾವ ಬಯೋ ಕಂಟ್ರೋಲ್ ಏಜೆಂಟ್ಸ್ನ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಬರೀಬೇಕಾಗತ್ತೆ ಬಯೋ ಕಂಟ್ರೋಲ್ ಏಜೆಂಟ್ಸ್. ಲೇಡಿ ಬರ್ಡ್ will be used, ಅಂದರೆ beetle, ladybird beetle will be used to control the aphids, and Gambasia fish will be used to control the ಮಸ್ಕಿಟೋ. ಇಲ್ಲಿ ಮಸ್ಕಿಟೋಸ್ ಅಂತ ಹೇಳಿದ್ರೆ ನಾವು ಇಟ್ಸ್ ಒನ್ ಆಫ್ ದ ವೆಕ್ಟರ್, ಹೌದಲ್ವಾ? ಸೊ ಈ ವೆಕ್ಟರ್ನ ಕಂಟ್ರೋಲ್ ಮಾಡೋದಕ್ಕೆ ಅಂಬೇಸಿ ಅಂತ ಒಂದು ಫಿಶ್ನ ಯೂಸ್ ಮಾಡ್ತೀವಿ ಅಂತ ಓದಿದ್ವಿ. ಸೊ ಮೋಸ್ಟ್ ಕಾಮನ್ ನೇಮ್ ದಿಸ್ ಇಸ್. ಸೊ ದಿಸ್ ಐ ಥಿಂಕ್ ಇಟ್ ಈಸ್ ವೆರಿ ಈಸಿ ಕ್ವಶನ್. ಸೊ ನೀವೆಲ್ಲ ಅಟೆಂಡ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ದ್ಯಾಟ್ ಈಸ್ ದ ಆನ್ಸರ್ ಆ್ಯಕ್ಚುಲಿ. ಸೊ ಬಿ ಸಬ್ ಕ್ವಶನ್ ಬಿ ಏನು ಕೇಳಿದ್ದಾರೆ ಅಂದರೆ ಹೌ ಬ್ಯಾಸಿಲಸ್ ಥ್ರುಯೆಂಜೆನಿಸಿಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಬಯೋ ಕಂಟ್ರೋಲ್ ಏಜೆಂಟ್. ಬ್ಯಾಸಿಲಸ್ ಥ್ರುಯೆಂಜೆನಿಸಿಸ್ ಅಂದರೆ ಇದು ಬ್ಯಾಕ್ಟೀರಿಯಾ, ಹೌದಲ್ವಾ? ಸೊ ಈ ಬ್ಯಾಕ್ಟೀರಿಯಾನ ನಾವು ಹೇಗೆ ಬಯೋ ಕಂಟ್ರೋಲ್ ಏಜೆಂಟಾಗಿ ಯೂಸ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ಬ್ಯಾಸಿಲಸ್ ಥ್ರುಯೆಂಜೆನಿಸಿಸ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಅ ಕ್ರೈ ಪ್ರೋಟೀನ್ ಅಲ್ವಾ? BT ಕಾಟನ್ ಅಂತ ಓದಿದ್ರಿ. ಸೊ BT ಮೀನ್ಸ್ ವಾಟ್? ಬ್ಯಾಸಿಲಸ್ ಥ್ರುಯೆಂಜೆನಿಸಿಸ್. ಸೊ ಇಲ್ಲಿ ಅದು ಕ್ರೈ ಪ್ರೋಟೀನ ಪ್ರೊಡ್ಯೂಸ್ ಮಾಡುತ್ತೆ. ಆ ಕ್ರೈ ಪ್ರೋಟೀನ ಆ ಇನ್ಸೆಕ್ಟ್ ಅಥವಾ ಪೆಸ್ಟ್ ಬಂದು ತಿಂದಾಗ ಏನಾಗುತ್ತೆ, ಇಟ್ ವಿಲ್ ದ ಕ್ರೈ ಪ್ರೋಟೀನ್ ವಿಲ್ ಬಿ ಇನ್ಆಕ್ಟಿವ್ ಇನ್ ನಾರ್ಮಲ್ ಕಂಡೀಷನ್,
ಆ್ಯಂಡ್ ವೆನ್ ಇಟ್ ಈಸ್ ಎಂಟರ್ ಇನ್ ಟು ದ ಅಲ್ಕಲೈನ್ pH ಇಟ್ ವಿಲ್ ಬಿ ಗೆಟ್ ಆ್ಯಕ್ಟಿವೇಟೆಡ್. ಸೊ ಯಾವಾಗ ಇನ್ಸೆಕ್ಟ್ ಅದನ್ನು ಇಂಜೆಕ್ಟ್ ಮಾಡುತ್ತೆ, ತಿನ್ನುತ್ತೆ, ಅದರ ಹೊಟ್ಟೆಯಲ್ಲಿ ಹೋದಾಗ ಅದರ ಆಲ್ಕಲೈನ್ ಕಂಡೀಷನ್ಗೆ ಎಂಟ್ರ್ ಆಗುತ್ತೆ. ಸೊ ಅಲ್ಲಿ ಏನು ಮಾಡುತ್ತೆ, ಇಟ್ ಆ್ಯಕ್ಟ್ಸ್ ಆನ್ ಎಪಿಡರ್ಮಲ್ cells so that it is going to create the porous in that cells leads to the death. ಅಲ್ಲಿ porous create ಮಾಡುತ್ತೆ and finally it leads to death of the ball worms. So that's how this Bt cotton, the Bacillus thuringiensis, the bacteria will be acted on by producing the cry protein. ಸೊ ಇಲ್ಲಿ ನೀವು ಆ ಮೆಕ್ಯಾನಿಸಮ್ನ ಬರಿಬೇಕಾಗತ್ತೆ. ಅಫ್ಕೋರ್ಸ್ ಅಲ್ಲಿ 3 ಮಾರ್ಕ್ಸಿಗೆ ಕೇಳಿರೋದ್ರಿಂದ ನೀವು ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಮೇಯ್ನಾಗಿ ಕ್ರಿಸ್ಟಲೈಸ್ ಪ್ರೋಟೀನ್ ಇನ್ಆ್ಯಕ್ಟಿವ್ ಫಾರ್ಮಲ್ಲಿ ಇರುತ್ತೆ, ಅದನ್ನು ಬರಿಬೇಕು. ಹಾಗೆ ಆಲ್ಕಲೈನ್ ಕಂಡೀಷನ್ ಅಲ್ಲಿ ಮಾತ್ರ ಅದು ಆ್ಯಕ್ಟಿವ್ ಆಗುತ್ತೆ, ಅದು ಇನ್ಸೆಕ್ಟ್ ಇಂಟೆಸ್ಟೈನಲ್ಲಿ ಇರುತ್ತೆ. ಸೊ ಎಪಿಡರ್ಮಲ್ ಸೆಲ್ಸ್ ಮೇಲೆ ಆ್ಯಕ್ಟ್ ಆಗುತ್ತೆ, ಇಟ್ ಕ್ರಿಯೇಟ್ಸ್ ದ ಹೋಲ್ಸ್ ಇನ್ ದ ಎಪಿಡರ್ಮಲ್ ಸೆಲ್ಸ್. ಸೊ ಇದನ್ನೆಲ್ಲ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಸೊ 40th ಕ್ವಶನ್ ಏನು ಕೇಳಿದ್ದಾರೆ, ಡಯಾಗ್ರಮೆಟಿಕಲಿ ರೆಪ್ರೆಸೆಂಟ್ ದ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಅಂತ ಕೇಳಿದ್ದಾರೆ. ಸೊ NCERTನಲ್ಲಿ ಕೊಟ್ಟಿದ್ದಾರೆ ಈ ಡಯಾಗ್ರಾಮು. ಸೊ ಇದನ್ನು ನೀವು ಡಯಾಗ್ರಾಮ್ ಬರೀಬೇಕು. ಸೊ ಇದಕ್ಕೆ 5 ಮಾರ್ಕ್ಸ್ ಇರುತ್ತೆ. ಸೊ ಇದನ್ನು ಬರೀಬೇಕು. ಇದನ್ನು ಬರೆದು ಸೇಫ್ ಸೈಡ್ಗೆ ಈ ಪಾಯಿಂಟ್ಸ್ನ ಬರೆದ್ರೂ ತುಂಬ ಒಳ್ಳೆಯದು. ಸೊ ಅಫ್ಕೋರ್ಸ್ 5 ಮಾರ್ಕ್ಸಿಗೆ ಒಂದನ್ನೇ ಕೇಳಿರೋದ್ರಿಂದ ಬೆಟರ್ ಈ ಪಾಯಿಂಟ್ಸ್ನ ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಮಿಸ್ ಆಗುವಂಥ ಚಾನ್ಸ್ ಇರೋದಿಲ್ಲ. ಸೊ ಈ ಡಯಾಗ್ರಾಮ್ನ ಬರೀಬೇಕು. ಏನಿದೆ, ಫಸ್ಟು ಐಸೋಲೇಷನ್ ಆಫ್ DNA ಫ್ರಮ್ ದ ಹೋಸ್ಟ್ ಅಂತ ಹೇಳಿದ್ರೆ ಯಾವುದೋ ಒಂದು ಹೋಸ್ಟ್ ಸೆಲ್ಲಿಂದ ನಾವು ತಗೋತಾ ಇದ್ದೀವಿ ಡಿಸೈರ್ಡ್ ಜೀನ್ನ. and then we are taking the vector DNA, the plasmid, and then we are inserting into the plasmid, we are creating the rDNA, recombinant DNA, and then ಅದನ್ನು ನಾವು ಇನ್ಸರ್ಟ್ ಮಾಡ್ತಾ ಇದ್ದೀವಿ ಹೋಸ್ಟ್ ಸೆಲ್ಗೆ. ಅದು E-coli ಸೆಲ್ ಆಗಿರುತ್ತೆ. ಅದು ಪ್ರೋಸೆಸ್ನ ನಾವು ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೀವಿ. ಅದನ್ನು ಪ್ರೊಕ್ಯಾರಿಟಿಕ್ ಸೆಲ್ಗೆ ಇನ್ಫೆಕ್ಷನ್ ಅಂದರೆ ಇನ್ಸರ್ಟ್ ಮಾಡ್ತಿರೋದ್ರಿಂದ ಅದನ್ನು ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತಾ ಇದ್ದೀವಿ. ಅದು ಯುಕ್ಯಾರಿಟಿಕ್ ಸೆಲ್ ಆದರೆ ಟ್ರಾನ್ಸ್ಫೆಕ್ಷನ್ ಅಂತ ಹೇಳ್ತೀವಿ. ಸೊ ಅದಷ್ಟೇ ಅಲ್ಲ, ಬರೀ ಟ್ರಾನ್ಸ್ಫಾರ್ಮೇಷನ್ ಆದರೆ ಸಾಲದು, ಇಟ್ ಹ್ಯಾಸ್ ಟು ಡಿವೈಡ್, ಮಲ್ಟಿಪ್ಲೈ, ದ ಸೆಲ್ ಹ್ಯಾಸ್ ಟು ಮಲ್ಟಿಪ್ಲೈ, ದೆನ್ ಓನ್ಲಿ ದ ಪ್ರಾಡಕ್ಟ್ ವಿಲ್ ಬಿ ಪ್ರೊಡ್ಯೂಸ್. ಸೊ ಇದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನೇ ಸ್ಟೆಪ್ಸಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ಸೆಲೆಕ್ಷನ್ ಎಕ್ಸ್ಪ್ರೆಷನ್ ಆಫ್ ರೀಕಾಂಬಿನೆಂಟ್ DNA. ಸೊ ಈ ಪಾಯಿಂಟ್ಸ್ನ ನೀವು ಬರೀಬೇಕಾಗತ್ತೆ. ಕಂಪ್ಲೀಟಾಗಿ 5 ಮಾರ್ಕ್ಸ್ ಬೇಕು ಅಂತ ಹೇಳಿದ್ರೆ. ಸೊ ನೆಕ್ಸ್ಟ್ ಬಂದು give a suitable terms for the following example with respect to population interaction. ಸೊ ಇದು ಕೂಡ ಅಷ್ಟೇ 1+1+1 ಆಗಿ ಇಲ್ಲಿ ಬೈಫಗೇಷನ್ ಆಗಿದೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿ ಕೊಟ್ಟಿದ್ದಾರೆ, ಎ ಬಂದ್ಬಿಟ್ಟು the method Mediterranean orchid orphis employs to get pollinated. ಹೇಗೆ ಇದು ನಾವು ಓದಿದ್ವಿ, ಮ್ಯೂಚುವಲಿಸಮ್ಗೂ ಬರುತ್ತೆ, ಹಾಗೆ ಸಿಂಬಯೋಟಿಕ್ ಅಸೋಸಿಯೇಷನ್ ಅಥವಾ ಕೋ ಎವಲ್ಯೂಷನ್ ಅಂತಲೂ ಹೇಳ್ಬೋದು. ಸೊ ನೋಡಿ ಇಲ್ಲಿ ಕ್ವಶನ್ಗೆ ಆನ್ಸರ್ಸ್ ಇದೆ. ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೋಬೋದು ಅಥವಾ ಒಂದು ಸಲ ನೋಡಿಕೊಂಡು ಸಾಕಾಗುತ್ತೆ ನೀವೇನು ಬರೆದಿದ್ದೀರಾ ಅಂತ. ಸೊ ಇಲ್ಲೇ ನೀವು ಕರೆಕ್ಷನ್ ಕೂಡ ಮಾಡ್ಕೋಬೋದು ಫಾರ್ ಯುವರ್ ರೆಫರೆನ್ಸ್. ಮೆಥಡ್ ಆಫ್ ಮೆಡಿಟರೇನಿಯನ್ ಆರ್ಕಿಡ್ ಆಫ್ರಿಸ್ ಎಂಪ್ಲಾಯ್ಸ್ ಟು ಗೆಟ್ ಪಾಲಿನೇಟೆಡ್. ಸೊ ಇಲ್ಲಿ ಮಿಮಿಕ್ರಿ ಅಂತಲೂ ಹೇಳ್ಬೋದು, ಟು ಕೋ ಎವಲ್ಯೂಷನ್ ಅಂತಲೂ ಹೇಳ್ಬೋದು. ಸ್ಪೀಷೀಸ್ ಫೇಸಿಂಗ್ ಕಾಂಪಿಟೇಷನ್ ಮೈಟ್ ಎವಾಲ್ವ್ ಮೆಕ್ಯಾನಿಸಮ್ ದಟ್ ಪ್ರಮೋಟ್ ಕೋ ಎಕ್ಸಿಸ್ಟೆನ್ಸ್ ರಾದರ್ ದ್ಯಾನ್ ದ ಎಕ್ಸ್ಕ್ಲೂಷನ್. ಸೊ ಇಲ್ಲಿ ರಿಸೋರ್ಸ್ ಪಾರ್ಟಿಷನಿಂಗ್ ಅಂತ ಹೇಳಿದ್ರಿ ವಾಬ್ಲರ್ ಬರ್ಡ್ ಬಗ್ಗೆ. ಸೊ ಡಿಫ್ರೆಂಟ್ ಸ್ಪೀಷೀಸ್ ಯುಟಿಲೈಸ್ ದ ಸೇಮ್ ರಿಸೋರ್ಸಸ್ ವಿತ್ ಅ ಡಿಫ್ರೆಂಟ್ ಟೈಮ್ ಆಫ್ ಇಂಟರ್ವಲ್ ಟು ರೆಡ್ಯೂಸ್ ದ ಕಾಂಪಿಟೇಷನ್. ಸೊ ಇದನ್ನು ನೀವು ಬರೀಬೇಕಾಗತ್ತೆ. ದ ಪ್ಯಾರಾಸೈಟಿಕ್ ಬರ್ಡ್ ಲೇಸ್ ಎಗ್ಸ್ ಇನ್ ದ ನೆಸ್ಟ್ ಆಫ್ ದ ಹೋಸ್ಟ್. ಇದು ತುಂಬ ಈಸಿ ಇದೆ, ತುಂಬ ಕಾಮನ್ ಎಕ್ಸಾಂಪಲ್. ಕೊಕ್ಕು ಲೇಯಿಂಗ್ ದ ಎಗ್ಸ್ ಇನ್ ದ ಕ್ರೋಸ್ ನೆಸ್ಟ್. ಸೊ ಬ್ರೂಟ್ ಪ್ಯಾರಾಸೈಟಿಸಮ್ ಅಂತಲೂ ಹೇಳ್ಬೋದು. ದ ಇಂಟ್ರಾಕ್ಷನ್ ಬಿಟ್ವೀನ್ ದ ಕ್ಯಾಟಲ್ ಎಗ್ರೇಟ್ ಆ್ಯಂಡ್ ಗ್ರೇಸಿಂಗ್ ಕ್ಯಾಟಲ್. ಸೊ ಏನಾಗುತ್ತೆ, ಈ ಕ್ಯಾಟಲ್ ಎಗ್ರೇಟ್ ಏನು ಮಾಡುತ್ತೆ, ಇಟ್ ವಿಲ್ ಬಿ ಡಿಪೆಂಡಿಂಗ್ ಆನ್ ದ ಇನ್ಸೆಕ್ಟ್ಸ್ ವಿಚ್ ಆರ್ ಕಮಿಂಗ್ ಔಟ್ ಡ್ಯೂರಿಂಗ್ ಗ್ರೇಸಿಂಗ್ ಆಫ್
the grass by the cattle. So illayenagutte, the cattle is unharmed or zero, I mean it is not even getting benefited or it's not affected, but cattle aggregate is getting benefited by getting the insects out of it. So ಇಲ್ಲಿ ನಾವು commensalism ಅಂತ ಹೇಳ್ಬೋದು. One is getting benefited and another one is neutral. Then the interaction in which one species is harmed while the other one is unaffected. So ಒಂದು harm ಆಗ್ತಾ ಇದೆ, other one will be unaffected. ಇಲ್ಲಿ antibiotic production, the secretion of antibiotics, the chemicals by the fungi, and the fungi will be unaffected, and the bacteria which is growing nearby will be affected, it will be inhibited. So ಅದನ್ನು ಅಮೆನ್ಸಾಲಿಸಮ್ ಅಂತ ಕರಿತೀವಿ. ಸೊ ಇಲ್ಲಿ ಪೆನ್ಸಿಲಿನ್ secretes the penicillium secretes the penicillin which kills the bacteria. So these are the answer for that question. ಸೊ ಚೆಕ್ ಮಾಡ್ಕೊಳ್ಳಿ ಎಷ್ಟು ಕರೆಕ್ಟಾಗಿ ಆನ್ಸರ್ ಬರೆದಿದ್ದೀರಾ ಅಂತ. ಸೊ ಇದೆಲ್ಲ ಕಾಮನ್ ಎಕ್ಸಾಂಪಲ್ಸ್ ಓದಿರ್ತಾರೆ, ಬಟ್ ಅಲ್ಲಿ ನರ್ವಸ್ ಆದಾಗ ಸ್ವಲ್ಪ ಅನಿಸುತ್ತೆ. ಸೊ ಇಟ್ಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಹಾರ್ಟ್ಸ್ ಅಂತಲೂ ಹೇಳ್ಬೋದು. ನೆಕ್ಸ್ಟು ಬಂದು ಲಾಸ್ಟ್ ಮೇನು, ಇಟ್ಸ್ ಎಕ್ಸ್ಕ್ಲೂಸಿವ್ಲಿ ಹಾರ್ಟ್ಸ್ ಕ್ವಶನ್ಸ್. ಇದನ್ನು ಹೌದು ಸ್ವಲ್ಪ ಟ್ವಿಸ್ಟಿ ಇರುತ್ತೆ, ಇಂಡೈರೆಕ್ಟಾಗಿ ಕೇಳಿರ್ತಾರೆ ಅಷ್ಟೇ. ಸೊ ನೋಡಿ 42nd ಕ್ವಶನ್ ಏನು ಕೇಳಿದ್ದಾರೆ, ರೀಡ್ ದ ಬಿಲೋ ಗಿವನ್ ಸ್ಟೇಟ್ಮೆಂಟ್ ಆ್ಯಂಡ್ ಆನ್ಸರ್ ದ ಗಿವನ್ ಕ್ವಶನ್ಸ್ ಅಂತ ಕೇಳಿದ್ದಾರೆ. ಬ್ರೀಡರ್ ಈಸ್ ಇಂಟ್ರೆಸ್ಟೆಡ್ ಇನ್ ಕ್ರಾಸಿಂಗ್ ಡಿಫ್ರೆಂಟ್ ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ ಟು ಕಂಬೈನ್ ಡಿಸೈರಬಲ್ ಕ್ಯಾರೆಕ್ಟರ್ಸ್. ಅಂದರೆ ಈ ಬ್ರೀಡರು ಇಂಟ್ರೆಸ್ಟ್ ಇದೆ ಏನು ಮಾಡೋದಕ್ಕೆ, ಟು ಕ್ರಾಸ್ ಬಿಟ್ವೀನ್ ದ ಡಿಫ್ರೆಂಟ್ ಸ್ಪೀಶೀಸ್. ಆ್ಯಕ್ಚುಲಿ ಇದು ಔಟ್ ಆಫ್ ಸ್ಪೀಶೀಸ್ ಆದರೆ ಅದು ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ ಓದಿದ್ವಿ, ಬಟ್ ಕ್ರಾಸ್ ಬ್ರೀಡಿಂಗ್ ಮಾಡಬೇಕು ಆಗುತ್ತೆ. ವೆನ್ ಇಟ್ ಈಸ್ ಕಂಟ್ರೋಲ್ಡ್ ಬ್ರೀಡಿಂಗ್ ಮಾಡಿದಾಗ ಮಾತ್ರ ಇದು ಪಾಸಿಬಲ್ ಇದೆ. ಸೊ ಅದನ್ನು ನಾವು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಓದಿದ್ವಿ. ಸೊ ಆ ಟೆಕ್ನಿಕ್ ನಾವು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ಮೇಜರ್ ಅಪ್ರೋಚ್ ಇನ್ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ವುಡ್ ಯು ಸಜೆಸ್ಟ್ ಟು ದ ಬ್ರೀಡರ್ ಟು ಅಚೀವ್ ದಿಸ್ ಗೋಲ್? ಸೊ ಇದನ್ನು ನೀವು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಹೇಳಬೇಕಾಗತ್ತೆ. ಸೊ ಡಿಸ್ಕಸ್ ಇನ್ ಡೀಟೇಲ್ ದ ಟೆಕ್ನಿಕ್ಸ್ ಇನ್ವಾಲ್ವ್ಡ್ ಇನ್ ದ ಪ್ರೋಸೆಸ್. ಯಾವ್ಯಾವ ಟೆಕ್ನಿಕ್ನ ನಾವು ಯೂಸ್ ಮಾಡ್ತೀವಿ? ಸೊ ಫಸ್ಟ್ ಆಫ್ ಆಲ್ ಇಟ್ ಹ್ಯಾಸ್ ಟು ಬಿ ಇಮ್ಯಾಸ್ಕ್ಯುಲೇಷನ್. ಇಮ್ಯಾಸ್ಕ್ಯುಲೇಷನ್ ಅಂದರೆ ಏನು ಬರೀಬೇಕಾಗತ್ತೆ. ಸೊ ಇಮ್ಯಾಸ್ಕ್ಯುಲೇಷನ್ ಮೀನ್ಸ್ ರಿಮೂವಲ್ ಆಫ್ ಆಂಥರ್ ಬೈ ಯೂಸಿಂಗ್ ಪ್ರಿಮೆಚೂರ್. ಇದು ಪ್ರಿಮೆಚೂರ್ ಕಂಡೀಷನ್ ಬಿಫೋರ್ ಇಟ್ ಹ್ಯಾಸ್ ಡೆಹಿಸೆನ್ಸ್ಡ್ ಬೈ ಯೂಸಿಂಗ್ ಪೇರ್ ಆಫ್ ಫೋರ್ಸೆಪ್ಸ್. ಓಕೆನಾ? ದೆನ್ ಬ್ಯಾಗಿಂಗ್ ಅದನ್ನು ಬರೀಬೇಕಾಗತ್ತೆ. ಹೌದು, ಇಲ್ಲಿ ಕೆಲವೊಂದು 5 ಮಾರ್ಕ್ಸಿಗೆ ಕೇಳಿರೋದ್ರಿಂದ ಇಮ್ಯಾಸ್ಕ್ಯುಲೇಷನ್ ಅಂತ ಬರೆದ್ಬಿಟ್ಟು ಇಲ್ಲಿ ಸೆಲೆಕ್ಷನ್ ಆಫ್ ಫ್ಲವರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಇಮ್ಯಾಸ್ಕ್ಯುಲೇಷನ್ ಯಾವ ಫ್ಲವರ್ಗೆ ಮಾಡ್ತೀವಿ, ಅದು ಯೂನಿಸೆಕ್ಷುವಲ್ ಫ್ಲವರ್ಗೆ ಅವಶ್ಯಕತೆ ಇಲ್ಲ. ಇಟ್ ಈಸ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದ ಬೈಸೆಕ್ಷುವಲ್ ಫ್ಲವರ್. ಅದು ಬೈಸೆಕ್ಷುವಲ್ ಫ್ಲವರ್ ಆಗಿರೋದ್ರಿಂದ ಅದರಲ್ಲೇ ಸೆಲ್ಫ್ ಪಾಲಿನೇಷನ್ ನಮಗೆ ಬೇಕಾಗಿಲ್ಲ. ವಿ ವಾಂಟ್ ಟು ಬ್ರೀಡ್ ವಿತ್ ಅದರ್ ಸ್ಪೀಶೀಸ್. ಹಾಗಾಗಿ ನಾವು ಅಲ್ಲಿ ಸೆಲ್ಫ್ ಪಾಲಿನೇಷನ್ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಸೆಲೆಕ್ಷನ್ ಆಫ್ ದ ಫ್ಲವರ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಚೂಸ್ ಅ ಫ್ಲವರ್ ದಟ್ ಈಸ್ ಇನ್ ದ ಬಡ್ ಸ್ಟೇಜ್ ವೇರ್ ದ ಆಂಥರ್ ಹ್ಯಾವ್ ನಾಟ್ ಮೆಚ್ಯೂರ್ಡ್. ಅಂದರೆ ಇಮ್ಮೆಚ್ಯೂರ್ ಇರುವಂಥ ಫ್ಲೋರಲ್ ಬಡ್ನ ನಾವು ಚೂಸ್ ಮಾಡಬೇಕು. ಅದರಿಂದ ಇಮ್ಯಾಸ್ಕ್ಯುಲೇಷನ್ ಮಾಡಬೇಕು, ರಿಮೂವಲ್ ಆಫ್ ಆಂಥರ್ ಮಾಡಬೇಕು. ಅದನ್ನೇ ಸೇಮ್ ಪ್ರಾಸೆಸ್ಸೇ, ಬಟ್ ಅಲ್ಲಿ ಸ್ಟೆಪ್ಸ್ನ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯಾಕೆಂದರೆ ಇದು 5 ಮಾರ್ಕ್ಸ್ ಇರೋದ್ರಿಂದ ಜಸ್ಟ್ ನೀವು ಅಲ್ಲಿ 2 ಪ್ರಾಸೆಸ್ ಬರೆದ್ಬಿಟ್ರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ. ಅದಾದಮೇಲೆ ಆಂಥರ್ನ ರಿಮೂವ್ ಮಾಡಬೇಕು. ಆ್ಯಂಡ್ ದೆನ್ ವಿ ಹ್ಯಾವ್ ಟು ಡೂ ದ ಬ್ಯಾಗಿಂಗ್. ಸೊ ಬ್ಯಾಗಿಂಗ್ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಕವರಿಂಗ್ ಆಫ್ ದ ಸ್ಟಿಗ್ಮಾ with a butter paper or polythene covers. So immediately after the emasculation we have to cover. Bagging anta heltivi, bagging. And then after that we have to dust with the desired pollen grains. Desired pollen grains ಅಂದರೆ ನಮಗೆ ಬೇಕಾಗಿರುವಂಥ ಕ್ಯಾರೆಕ್ಟರ್ಸ್ ಇರುವಂತಹ ಒಂದು ಫ್ಲವರ್ದು ಪೋಲನ್ ಗ್ರೇನ್ಸ್ ತೊಗೊಂಬಂದ್ಬಿಟ್ಟು ಆ ಸ್ಟಿಗ್ಮಾ ಮೇಲೆ ಡಸ್ಟ್ ಮಾಡಬೇಕು. ಅದಾದಮೇಲೆ ಮತ್ತೆ ರೀಬ್ಯಾಗಿಂಗ್ ಮಾಡಬೇಕು. ಸೊ ಇದನ್ನು ಯಾಕೆ ಮಾಡ್ತೀವಿ ಅಂತಲೂ ಇಲ್ಲಿ ಬರೆದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಯಾಕೆ ನಾವು ಮತ್ತೆ ರೀಬ್ಯಾಗಿಂಗ್ ಮಾಡಬೇಕು ಅಂತ ಹೇಳಿದ್ರೆ, ಬ್ಯಾಗಿಂಗ್ನ ಅವಶ್ಯಕತೆ ಏನಿದೆ ಅಂತಲೂ ಇಲ್ಲಿ ಬರೀಬೇಕಾಗತ್ತೆ. ಟು ಅವಾಯ್ಡ್ ಅನ್ವಾಂಟೆಡ್ ಪಾಲಿನೇಷನ್ ಫ್ರಮ್ ಅನ್ಡಿಸೈರ್ಡ್ ಪೋಲನ್ ಗ್ರೇನ್ಸ್. ನಮಗೆ ಬೇಡದೇ ಇರೋಂಥ ಪೋಲನ್ ಗ್ರೇನ್ಸಿಂದ ಅಲ್ಲಿ ಪಾಲಿನೇಷನ್ ಅವಾಯ್ಡ್ ಮಾಡೋದಕ್ಕೆ ನಾವು ಬ್ಯಾಗಿಂಗ್ ಮಾಡ್ತೀವಿ. ಹಾಗೆ ರೀಬ್ಯಾಗಿಂಗ್ ಕೂಡ ಅಷ್ಟೇ. ಡಸ್ಟ್ ಮಾಡಿ ಆದಮೇಲೂ ಕೂಡ ಚಾನ್ಸಸ್ ಇರುತ್ತೆ ಬೇರೆ ಪೋಲನ್ ಗ್ರೇನ್ಸ್ ಬಂದು ಜರ್ಮಿನೇಟ್ ಆಗುವಂಥದ್ದು. ಅದಕ್ಕೋಸ್ಕರ ಮತ್ತೆ ರೀಬ್ಯಾಗಿಂಗ್ ಕೂಡ ನಾವು ಮಾಡಬೇಕಾಗತ್ತೆ. ಸೊ ದೀಸ್ ಆರ್ ದ ಸ್ಟೆಪ್ಸ್ ಯು ಹ್ಯಾವ್ ಟು ರೈಟ್. ಸೊ ಈ ಸ್ಟೆಪ್ಸ್ನ ನೀವು ಬರೀಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ನೋಡಿ.
ಅನಲೈಸ್ ದ ಗಿವನ್ ಬಿಲೋ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಡಯಾಗ್ರಾಮ್ ಆ್ಯಂಡ್ ಆನ್ಸರ್ ದ ಗಿವನ್ ಕ್ವಶನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಕೊಟ್ಟಿದ್ದಾರೆ, ಹಾಗೆ ಲೇಬಲ್ ಕೊಟ್ಟಿದ್ದಾರೆ ಏನಂತ, ಎ ಮತ್ತು ಬಿ ಅಂತ ಕೊಟ್ಟಿದ್ದಾರೆ. ಸೊ ಎ ಇಲ್ಲಿ ನಾವು ನೋಡಿದ್ರೆ ಕೋಡಿಂಗ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ. ಸೊ ಇದು ಟೆಂಪ್ಲೇಟ್ ಸ್ಟ್ಯಾಂಡ್, ನಾನ್ ಕೋಡಿಂಗ್ ಸ್ಟ್ಯಾಂಡ್ ಅಂತಲೂ ಹೇಳ್ಬೋದು, ಅಥವಾ ನಾನ್ ಸೆನ್ಸ್ ಸ್ಟ್ಯಾಂಡ್ ಅಂತಲೂ ಹೇಳ್ಬೋದು, ಅಥವಾ ನಾನ್ ಕೋಡಿಂಗ್ ಸ್ಟ್ಯಾಂಡ್ ಅಂತ ಹೇಳ್ಬೋದು, ಟೆಂಪ್ಲೇಟ್ ಸ್ಟ್ಯಾಂಡ್ ಅಂತಲೂ ಹೇಳ್ಬೋದು. And why? Because the mRNA which is coded will be having the same sequence of coding strand of that template. ಓಕೆನಾ? ಸೊ ಹಾಗಾಗಿ ಎ ಬಂದು ಕೋಡಿಂಗ್ ಸ್ಟ್ಯಾಂಡ್ ಆಗಿರುತ್ತೆ, ಹಾಗೆ ಬಿ ಬಂದ್ಬಿಟ್ಟು ಟರ್ಮಿನೇಟರು, ಈ ಪಾರ್ಟ್ ಬಂದ್ಬಿಟ್ಟು ಪ್ರೊಮೋಟರ್ ರೀಜನ್ ಅಂತ ಹೇಳ್ತೀವಿ. ಸೊ ಈ ಪ್ರೊಮೋಟರ್ ರೀಜನ್ಗೆ ಪಾಲಿಮರೇಸ್ ಬಂದು ಬೈಂಡ್ ಆಗೋದು. ಓಕೆನಾ? ಸೊ ಇಲ್ಲಿ ನೇಮ್ ಪಾರ್ಟ್ ಎ ಆ್ಯಂಡ್ ಬಿ ಅಂತ ಕೊಟ್ಟಿದ್ದಾರೆ. ಎ ಈಸ್ ಕೋಡಿಂಗ್ ಆ್ಯಂಡ್ ಬಿ ವಿಲ್ ಬಿ ದ ಟರ್ಮಿನೇಟರ್ ರೀಜನ್. Next, to which site of the transcription unit provides binding site for RNA polymerase? Of course, promoter region ge bind ಆಗುತ್ತೆ. And write the sequence of bases of mRNA transcribed from the template given in the ಸೊ ಇಲ್ಲಿ ನೀವು mRNA ಟ್ರಾನ್ಸ್ಕ್ರೈಬ್ ಆಗಿರೋದು ಬರೀಬೇಕು. ಸೊ ಅಲ್ಲಿ ಕೊಟ್ಟಿರುವಂಥ ಟೆಂಪ್ಲೇಟ್ ಸ್ಟ್ಯಾಂಡು ATGCAC ಅಂತಿದೆ. ಸೊ ಇದು ಕಾಂಪ್ಲಿಮೆಂಟ್ರಿಯಾಗಿ ನೀವು RNA ಸೀಕ್ವೆನ್ಸ್ನ ಬರೀಬೇಕು. ಆದ್ದರಿಂದ UAC, GUG, CUG ಬರೀಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಇದೆ, our body is provided with a different type of non-specific immunity barriers at the time of birth. Non-specific ಅಂತ ಹೇಳಿದ್ರೆ by birth, which has come by birth, ಬರ್ತಿಂದನೇ ಬಂದಿರೋ ಅಂಥ ನಾನ್ ಸ್ಪೆಸಿಫಿಕ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಸೊ ಈ ಯಾವ್ದು ಬ್ಯಾರಿಯರ್ಸ್ ಅದನ್ನು ಬರೀಬೇಕಾಗತ್ತೆ. ಸೊ ಇದು ಜಸ್ಟಿಫೈ ದ ಅಬೋವ್ ಸ್ಟೇಟ್ಮೆಂಟ್ ವಿತ್ ಸೂಟಬಲ್ ಎಕ್ಸಾಂಪಲ್ ಅಂತ ಕೊಟ್ಟಿರೋದ್ರಿಂದ ನೀವು ಪ್ರತಿಯೊಂದು ಬ್ಯಾರಿಯರ್ ಟೈಪ್ಗೂ ಕೂಡ ಎಕ್ಸಾಂಪಲ್ ಬರೀಬೇಕಾಗತ್ತೆ. ಫಿಸಿಕಲ್ ಬ್ಯಾರಿಯರ್ಸು ಅಂದರೆ ಸ್ಕಿನ್ ಬರುತ್ತೆ, ಮ್ಯೂಕಸ್ ಮೆಂಬ್ರೇನ್ ಬರುತ್ತೆ. ಓಕೆ, ಫಿಸಿಯಲಾಜಿಕಲ್ ಬ್ಯಾರಿಯರ್ಸ್ ಅಂದರೆ HCl ಸೆಕ್ರೇಟ್ ಆಗುತ್ತೆ ನಮ್ಮ ಸ್ಟೊಮಕಲ್ಲಿ, ಹಾಗೆ ನಮ್ಮ ಸಲೈವನಲ್ಲಿ ಬಂದು ಲೈಸೋಸೈಮ್ ಅಂತ ಸೆಕ್ರೇಟ್ ಆಗುತ್ತೆ, ದಟ್ ಈಸ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಇನ್ ನೇಚರ್. ಸೆಲ್ಯುಲಾರ್ ಬ್ಯಾರಿಯರ್ಸ್ ಬಂದು ಫ್ಯಾಗೋಸೈಟ್ಸ್, ಮ್ಯಾಕ್ರೋಫೇಜಸ್, ನ್ಯೂಟ್ರೋಫಿಲ್ಸ್ ಇರ್ಬೋದು. ಅದು ನಮ್ಮ ಪ್ಯಾಥೋಜನ್ಸ್ ಎಂಟ್ರ್ ಆದಾಗ ಇದೇನು ಮಾಡುತ್ತೆ, ಇದು ಫ್ಯಾಗೋಸೈಟ್ ಆಗುತ್ತೆ, ಫ್ಯಾಗೋಸೈಟೋಸಿಸ್ ಮಾಡುತ್ತೆ. ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಕೂಡ ಅಷ್ಟೇ, ಅದು ಇಟ್ ವಿಲ್ ಅಟ್ಯಾಕ್ ದ ವೈರಲ್ ಇನ್ಫೆಕ್ಟೆಡ್ ಸೆಲ್. ಹಾಗೆ ಸೈಟೋಕೈನ್ ಬ್ಯಾರಿಯರ್ಸ್ ಅಂತ ಹೇಳ್ತೀವಿ. ದೇರ್ ವಿಲ್ ಬಿ ಸೆಕ್ರೇಟೆಡ್ ಇಂಟರ್ಫೆರಾನ್ಸ್, ಎಸ್ಪೆಷಲಿ ದೇ ಆರ್ ಆ್ಯಕ್ಟಿಂಗ್ ಅಗೇನ್ಸ್ಟ್ ದ ವೈರಸ್. ಸೊ ಇದಿಷ್ಟನ್ನು ನೀವು ಬರೀಬೇಕಾಗತ್ತೆ. ಹಾಗೆ ಇಲ್ಲಿ 4 ಬ್ಯಾರಿಯರ್ಸ್ ನಿಮಗೆ ಗೊತ್ತಿರೋದಾದ್ರಿಂದ ನೀವು ಫಸ್ಟು ವಾಟ್ ಈಸ್ ಇನ್ನೇಟ್ ಅಥವಾ ನಾನ್ ಸ್ಪೆಸಿಫಿಕ್ ಇಮ್ಯುನಿಟಿ ಅನ್ನೋದನ್ನು ಫಸ್ಟು ಬರೆದೆ. ಸೊ ಅದಕ್ಕೂ ಒಂದು ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ನೀವು ಆದಷ್ಟು ನೋಡಬೇಕು 5 ಮಾರ್ಕ್ಸಿಗೆ ಎಷ್ಟು ಬರೀಬೇಕು ಅಂತ. ಸೊ ವಿತ್ ಎಕ್ಸಾಂಪಲ್ ಕೂಡ ಬರೀಬೇಕು. ಮೊದಲಿಗೆ ವಾಟ್ ಈಸ್ ಇನ್ನೇಟ್ ಇಮ್ಯುನಿಟಿ ಅಥವಾ ನಾನ್ ಸ್ಪೆಸಿಫಿಕ್ ಇಮ್ಯುನಿಟಿ ಅಂತಲೂ ಕೂಡ ನೀವು ಬರೆದ್ರೆ ಕಂಪ್ಲೀಟಾಗಿ 5 ಮಾರ್ಕ್ಸ್ ಸಿಕ್ಕಿರುತ್ತೆ. ಸೊ ದ್ಯಾಟ್ಸ್ ಅಬೌಟ್ ಲಿಸ್ಟ್ ದ ಸೈಲೆಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್. ಇದು ಫಿಸಿಕಲಿ ಬಟ್ ವಿಜುವಲಿ ಚಾಲೆಂಜ್ ಕ್ಯಾಂಡಿಡೇಟ್ಸ್ಗೆ ಕೊಟ್ಟಿರೋದು. ಸೊ ದ್ಯಾಟ್ ಈಸ್ ಅಬೌಟ್ ನಾರ್ಮಲ್ ಕ್ವಶನ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಚಾನ್ಸಸ್ ಇದೆ ಔಟ್ ಆಫ್ 70 ತೆಗಿಯೋವಂಥದ್ದು. ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಎಲ್ರಿಗೂ ಮಾರ್ಕ್ಸ್ ಬರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.